ನಮ್ಮದು ಫಸ್ಟ್ ಇಂಟರ್ವ್ಯೂ, ಅದು ಕೂಡ ನಮ್ಮ ಸ್ಟೂಡೆಂಟ್ ಜೊತೆ ಅಂತ ಹೇಳ್ಬಿಟ್ಟು ಹೇಳಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಅವರು ಹಿಂದಿ ಸ್ವಲ್ಪ ಉರ್ದು ಮಿಕ್ಸ್ ಮಾಡಿ ಮಾತಾಡ್ತಿದ್ವಿ, ನಾವು ಚಿಕ್ಕಮಗಳೂರಲ್ಲಿ ಫ್ರೆಂಡ್ಸ್ ಇಲ್ಲೆಲ್ಲ ಮಾತಾಡ್ತಿದ್ವಿ, ಅದೊಂದು ವಿಚಾರ. ಯಾವ ರೀತಿ ಕಷ್ಟಪಟ್ಟರೆ ಸುಖ ಇರುತ್ತೆ, ಇರೋದ್ರಲ್ಲಿ ಸ್ವಲ್ಪದ್ರಲ್ಲೂ ಕೊಟ್ಟರೆ ಅದರಲ್ಲಿ ಎಷ್ಟು ಸುಖ ಇರುತ್ತೆ. ಸ್ಟೇಟ್ ಲೆವೆಲ್ ಡಿಸ್ಕೋ ಡ್ಯಾನ್ಸರ್, ಸುಮಾರು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ನಮ್ಮ ತಾತ ಈ ಸರ್ಟ್ ಫಾರ್ ದ ಆರ್ಮಿ ಆ್ಯಂಡ್ ಈ ಡೈಡ್ ಇನ್ ದ ಸರ್ವಿಸ್ ಓನ್ಲಿ, ಸರ್ವಿಸಲ್ಲೇ ಅವ್ರು ತೀರೋಗ್ಬಿಟ್ರು. ಚಿಕ್ಕಮಂಗ್ಳೂರ್ಗೆ ಮತ್ತೆ ನಿಮ್ಮ ನಂಟು ಈ ನೆನ್ನೆ ಮೊನ್ನೆದು ಅಥವಾ ಗ್ಯಾರಿ ಸರ್ ಮೂಲಕ ಅಲ್ಲ. ಐ ಯೂಸ್ ಟು ಪ್ಲೇ ವಿತ್ ಮೈ ಬ್ರದರ್. ಫ್ರೆಂಡ್ಶಿಪ್ಪನ್ನು ಈಗಲೂ ನಾವು ಚೆರಿಷ್ ಮಾಡ್ತೀವಿ. ನಮ್ಮಲ್ಲಿ ವಿ ಹ್ಯಾವ್ ಸೋ ಮೆನಿ 60 or 65 ಸ್ಟೂಡೆಂಟ್ಸ್ ವಿ ವೆರ್ ದೇರ್. ಸೊ 70 mm ರೀಲಲ್ಲಿ ಮಾಡಿ ಹಿ ಗಾಟ್ ಅನ್ ಅವಾರ್ಡ್ ಫ್ರಮ್ ದ ಪ್ರೆಸಿಡೆಂಟ್. ಐ ಸಿರಿ ಟುಡೆಯ ಎಲ್ಲ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಟಾಕ್ ವಿತ್ ಆರ್ ಬಿ. ನಾನು ನಿಮ್ಮ ರೋಹನ್ ಭಾರ್ಗವಪುರಿ. ಇವತ್ತು ನಮ್ಮ ಟಾಕ್ ವಿತ್ ಆರ್ ಬಿಯ ವಿಶೇಷ ಸಂಚಿಕೆಯಲ್ಲಿ ಒಬ್ರು ಸಾಧಕರಿದ್ದಾರೆ. ಯಾರು ಅಂತ ಕೇಳ್ತೀರಾ? ಅದಕ್ಕಿಂತ ಮುಂಚೆ ನಾನು ನಿಮಗೊಂದು ವಿಷಯ ಹೇಳಬೇಕು. ಪ್ರತಿಯೊಬ್ಬ ತಂದೆ ತಾಯಿಗೂ ತಮ್ಮ ಮಗು ಒಂದು ಉತ್ತಮ ಶಿಕ್ಷಣವನ್ನ ಪಡೆದು ಸಮಾಜಕ್ಕೆ ಒಂದು ಆಸ್ತಿ ಆಗ್ಲಿ ಅಂತ ಒಂದು ಗುರಿ ಇರುತ್ತೆ. ಆದ್ರೆ ಆ ಗುರಿಯನ್ನ ಈಡೇರಿಸೋ ಒಂದು ಜವಾಬ್ದಾರಿಯನ್ನ ಶಿಕ್ಷಣ ಸಂಸ್ಥೆಗಳು ವಹಿಸುತ್ತವೆ. ಹಾಗೆ ಚಿಕ್ಕಮಗಳೂರಿನಲ್ಲಿ ಕಳೆದ 3 ದಶಕಗಳಿಂದ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನ ತರ್ತಾ ಒಂದು ಎಜುಕೇಶನಲ್ ರೆವಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡಿರುವಂತ ಸಾಧಕರು ಇವತ್ತು ನಮ್ ಜೊತೆ ಟಾಕ್ ವಿತ್ ಆರ್ ಬಿಲ್ ಇದ್ದಾರೆ. ಹೆಚ್ಚಾಗಿ ಜನಕ್ಕೆ ಗೊತ್ತಾಗ್ಬೋದು ನಾವ್ ಯಾರ ಬಗ್ಗೆ ಮಾತಾಡ್ತಾ ಇದೀವಿ ಅಂತ. ಅವರು ಬೇರೆ ಯಾರು ಅಲ್ಲ, ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನ ಫೌಂಡರ್, ಚೇರ್ಮನ್ ಹಾಗೂ ಅಡ್ಮಿನಿಸ್ಟ್ರೇಟರ್ ಕಪಲ್. ಎಲ್ಲಾರ್ಗೂ ಗೊತ್ತಿರುತ್ತೆ ನಮ್ಮ ಚಿಕ್ಕಮಗಳೂರಲ್ಲಿ. ಇವರ ಹೆಸರು ಯಾರಿಗ್ ಗೊತ್ತಿಲ್ಲ, ಮನೆ ಮನೆ ಮಾತಾಗಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ನಮ್ಮ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನ ಫೌಂಡರ್, ಚೇರ್ಮನ್ ಕಪಲ್ಸ್ ಪ್ರಿಯಾ ಮ್ಯಾಮ್ ಹಾಗೂ ಗ್ಯಾರಿ ಸರ್. ಹಾಗಿದ್ರೆ ಯಾಕೆ ತಡ, ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮೇಡಮ್, ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಾ ಮ್ಯಾಮ್? ಹೇಗಿದ್ದೀರಾ? ಹೌ ಇಸ್ ಯುವರ್ ಲೈಫ್? ಗುಡ್. ಸೊ ನಾವು ಈಗ ಕ್ರಿಸ್ಮಸ್ ಸೀಸನ್ ಹತ್ರ ಬರ್ತಾ ಇದೀವಿ. ಮೊದಲಿಗೆ ಸೆಂಟ್ ಮೇರಿಸ್ನ ಎಂಟೈರ್ ಫ್ರಾಟರ್ನಿಟಿ, ನಿಮ್ಮ ಫ್ಯಾಮಿಲಿಗೆ, ನಿಮಗೆ ಮೇರಿ ಕ್ರಿಸ್ಮಸ್ ಅಂತ ನಾವು ವಿಶ್ ಮಾಡ್ತಾ ಇದೀವಿ. ಜೊತೆಗೆ ಹ್ಯಾಪಿ ನ್ಯೂ ಇಯರ್ ಕೂಡ. ಥ್ಯಾಂಕ್ ಯು ಅಂಡ್ ಸೇಮ್ ಟು ಯು. ಥ್ಯಾಂಕ್ ಯು, ವಿಶ್ ದ ಸೇಮ್. ಸೊ ಹೌ ಆರ್ ಯು ಫೀಲಿಂಗ್ ಟು ಬಿ ಆನ್ ದಿಸ್ ಟಾಕ್ ವಿತ್ ಆರ್ ಬಿ ಐ ಸಿರಿ ಟುಡೇಲಿ? ಐ ಆಮ್ ವೆರಿ ಹ್ಯಾಪಿ ಟು ಹ್ಯಾವ್ ಎನ್ ಆಡಿಯನ್ಸ್ ವಿತ್ ಯು ಟುಡೇ. And first of all, it is a surprise for me that my student Rohan Bhargav, he started a channel called iSiri channel, and it is when you approached me, I was very happy to know that the progression what you have done and the passion you have for it. So I'm very happy. That's why we agreed for this iSiri today. Okay. And you have been reaching so many people also. Thank you. On so many good values and day-to-day affairs. So God bless you in your future endeavors. Thank you sir. Madam, ನಿಮ್ಮ ಅಭಿಪ್ರಾಯ? ನಮ್ಮದು ಫಸ್ಟ್ ಇಂಟರ್ವ್ಯೂ, ಅದು ಕೂಡ ನಮ್ಮ ಸ್ಟೂಡೆಂಟ್ ಜೊತೆ ಅಂತ ಹೇಳ್ಬಿಟ್ಟು ಹೇಳಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಹಾಗೆ ನಾನು ಐ ಸಿರಿ ಇದು ಚಾನೆಲ್ಸ್ ವಾಚ್ ಮಾಡ್ತಾ ಇರ್ತೀನಿ. ಚಿಕ್ಕಮಗಳೂರಲ್ಲಿ ಚಿಕ್ಕವ್ರು ಇರ್ಬೋದು, ದೊಡ್ಡವ್ರು ಇರ್ಬೋದು, ತುಂಬ ಜನಕ್ಕೆ ನೀವು ಕವರ್ ಮಾಡಿದ್ದೀರಾ. ಹಾಗಾಗಿ ಚಿಕ್ಕಮಗಳೂರು ಬಗ್ಗೆ ಹೆಮ್ಮೆ ಅಂತ ಹೇಳ್ಕೊಳ್ಳೋಕ್ಕೆ ಖುಷಿ ಆಗುತ್ತೆ. ಸ್ಪೆಷಲಿ ಯು ಆರ್ ಸ್ಪೀಕಿಂಗ್ ಅಬೌಟ್ ನೇಚರ್, ಹೌ ಟು ಪ್ರೊಟೆಕ್ಟ್ ನೇಚರ್, ಆ್ಯಂಡ್ ಆಲ್ಸೋ ದಟ್ ಈಸ್ ಎ ವೆರಿ ಗುಡ್ ಥಿಂಗ್ ವಿತ್ ದ ಯಂಗ್ ಜನ್ರೇಷನ್ ಅಂತ ಅಲ್ಲ, ಇದು ಎಲ್ರಿಗೂ ತಲುಪಬೇಕು. ಯಾಕಂದರೆ ನಮ್ಮ ಚಿಕ್ಕಮಗಳೂರಿಗೆ ಈಗ ಟೂರಿಸಮ್ ಬೆಳೀತಾ ಇರೋದ್ರಿಂದ ಈ ಅರಿವು ಬೇಕೇ ಬೇಕು ಅಂತ ಅನಿಸುತ್ತೆ. ಅದರಲ್ಲಿ ನಿಮ್ಮ ಪಾತ್ರ ತುಂಬ ಇದೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಮೇಡಮ್ ಸರ್. ನಿಮ್ಮ ಬ್ಲೆಸ್ಸಿಂಗ್ಸ್ ಮತ್ತೆ ಸಪೋರ್ಟ್ ನಮ್ಮ ಐ ಸಿರಿ ಟುಡೇ ಒಂದಿಗಿರಲಿ. ನಾನು ಚಿಕ್ಕಮಗಳೂರು ಜನತೆಗೆ ಏನು ಹೇಳಬೇಕು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ತನ್ನ ಸ್ಕೂಲು, ತನ್ನ ಮನೆಯಲ್ಲಿ ಹೇಗಿರ್ತಾನೆ ಆ ಒಂದು ಫೌಂಡೇಶನ್ ಮೇಲೆ ರೂಪುಗೊಳ್ತಾರೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ನಾನು ನನ್ನ 16 ವರ್ಷಗಳ ಸ್ಕೂಲಿಂಗ್ ಕಂಪ್ಲೀಟ್ ಫ್ರಮ್ ಬೇಬಿ ಸಿಟ್ಟಿಂಗ್ ಇಂದ ಹಿಡಿದು 16 years ಅದರದ 12th and 11th and 12th ತನಕನೂ ನಾನು ಸೆಂಟ್ ಮೇರಿಸ್ ಅಲ್ಲೇ ಮಾಡಿದ್ದು. ಇಫ್ ಎನಿಥಿಂಗ್ ನಾನು ಒಂದು ಪರ್ಸನ್ ಆಗಿ ಡೆವಲಪ್ ಆಗಿದ್ದೀನಿ ಅಂದ್ರೆ ಐ ಶುಡ್ ಥ್ಯಾಂಕ್ ದಿಸ್ ಇನ್ಸ್ಟಿಟ್ಯೂಷನ್, ಇಲ್ಲಿನ ಟೀಚರ್ಸ್, ಮ್ಯಾನೇಜ್ಮೆಂಟ್. ಬಿಫೋರ್ ವಿ ಸ್ಟಾರ್ಟ್, ಐ ಹ್ಯಾವ್ ಟು ಥ್ಯಾಂಕ್ ಯು ಬೋತ್ ಫಾರ್ ಗಿವಿಂಗ್ ಅಸ್ ದಿಸ್ ಆಪರ್ಚುನಿಟಿ. ಜೊತೆಗೆ ಈ ತರ ಒಂದು ಎಜುಕೇಶನಲ್ ಸೆಟಪ್ ನಮ್ಮ ಚಿಕ್ಕಮಗಳೂರಲ್ಲಿ ನೀವು ತಂದಿದ್ದೀರಾ. ಮತ್ತೊಮ್ಮೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. We are proud of you, Rohan. ಥ್ಯಾಂಕ್ ಯು ಸರ್. ಸೊ ನಾವು ಮೊದಲಿಗೆ ಸರ್ ಮತ್ತೆ ಮೇಡಮ್ನ ಕಥೆಯನ್ನ ತಮ್ಮ ಬಾಲ್ಯದಿಂದ ಹೇಗಿದೆ ಅಂತ ಕೇಳ್ತಾ ಬರೋಣ, ಅಂದ್ರೆ ಫ್ರಮ್ ಯುವರ್ ಚೈಲ್ಡ್ಹುಡ್. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಸರ್. ಸರ್, ನೀವು ಎಲ್ಲಿ ಹುಟ್ಟಿದ್ದು, ನಿಮ್ಮ ತಂದೆಯ, ತಾಯಿ ಮತ್ತು ಫ್ಯಾಮಿಲಿಯ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಮಾಡಬಹುದಾ? Surely. I was born in 1967, 9th August 1967.
ಆ್ಯಂಡ್ ಮೈ ಫಾದರ್ಸ್ ನೇಮ್ ಈಗ ಅವರಿಲ್ಲ, ಹಿಸ್ ನೇಮ್ ಇಸ್ ಫ್ರೆಡ್ರಿಕ್ ನೇರಿ ಲೋಬೋ ಆ್ಯಂಡ್ ಮೈ ಮದರ್ಸ್ ನೇಮ್ ಇಸ್ ಮೇರಿ ಲೋಬೋ. ನಮ್ಮ ತಂದೆ ಹಾಗೂ ತಾಯಿ ದೇ ವೆ ಟೀಚರ್ಸ್. ಆ್ಯಂಡ್ ನನ್ನ ಐ ವಾಸ್ ರೇಸ್ ಹಿಯರ್ ಇನ್ ಚಿಕ್ಕಮಗಳೂರಿನಲ್ಲೇ ಹುಟ್ಟಿ ಬೆಳೆದೆ. ನನಗೇನೆಂದರೆ ನನ್ನ ತಂದೆ ನಮ್ಮನ್ನೆಲ್ಲ ತುಂಬ ಒಳ್ಳೆಯ ಮಾರ್ಗದರ್ಶನದಲ್ಲಿ ನಡೆಸಿದವರು. ಯಾವತ್ತೂ ಹೇಗೆ ಅಂದರೆ ನಮ್ಮ ಕೆಲಸಗಳನ್ನು ನಾವು ಮಾಡಬೇಕು, ಕಷ್ಟಪಡಬೇಕು, ಬುಕ್ಗಳನ್ನು ಓದಬೇಕು, ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಟ್ಟಿದ್ದರು ನಮಗೆ. ಮನೇಲಿ ಹೇಗಿರಬೇಕು, ಯಾರಾದರೂ ಬಂದರೆ ಹೇಗೆ ನಾವು ಅವರನ್ನು ಸನ್ಮಾನಿಸಬೇಕು, ಯಾವ ರೀತಿ ಕಷ್ಟಪಟ್ಟರೆ ಸುಖ ಇರುತ್ತೆ, ಇರೋದ್ರಲ್ಲಿ ಸ್ವಲ್ಪದ್ರಲ್ಲೂ ಕೊಟ್ಟರೆ ಅದರಲ್ಲಿ ಎಷ್ಟು ಸುಖ ಇರುತ್ತೆ, ಅವಶ್ಯಕತೆ ಹೇಗೆ ಬರುತ್ತೆ ಯಾರಿಗೂ ಹೇಳಕ್ಕೆ ಬರಲ್ಲ. ಸೊ ಆಲ್ ದಿಸ್ ಮೈ ಫಾದರ್ ಟಾಟ್ ಮೀ. ಅಫ್ಕೋರ್ಸ್ ಮೈ ಮದರ್ ಯೂಸ್ ಟು ಲವ್ ಅಸ್, ಶಿ ವುಡ್ ಟೇಕ್ ಕೇರ್ ಆಫ್ ಅಸ್. ನಮ್ಗೆ ಹುಷಾರಿಲ್ಲ ಅಂದ್ರೂ ಅವರೇ ನೋಡ್ಕೊಳೋದು. ಹಾಗೆ ಶಿ ಹ್ಯಾಸ್ ಟೇಕನ್ ಲಾಟ್ಸ್ ಆಫ್ ಟ್ರಬಲ್ಸ್. ನಮ್ಮನ್ನು ಇದೇ ರೀತಿ ಬೆಳೆಸ್ಕೊಂಡು ಹೋಗ್ತಾಯಿದ್ರು. ನನ್ನ ಬಾಲ್ಯ ಅಂತೂ ತುಂಬ ಚೆನ್ನಾಗಿತ್ತು. ಐ ಯೂಸ್ ಟು ಎಂಜಾಯ್. ಅಂದರೆ ಬೇಸಿಕಲಿ ನೀವು ಏನು ಬ್ಯಾಕ್ಗ್ರೌಂಡ್ ಇತ್ತು ಸರ್ಗೆ, ಅಂದರೆ ಫ್ರೆಡ್ರಿಕ್ ಸರ್ಗೆ? ಅಂದರೆ ವಾಸ್ ಇಟ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆರ್ ವೆಲ್ ಫೆಡ್ ಫ್ಯಾಮಿಲಿ? ನೋ, ವಿ ಆರ್ ಮೈ ಫಾದರ್ ಈಸ್ ಅ ಮಿಡಲ್ ಕ್ಲಾಸ್, ದೇ ಹೈಲ್ಸ್ ಫ್ರಮ್ ಎ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಬಟ್ ಅವರು ತಂದೆ ತಾಯಿಗಳೆಲ್ಲ, ಅವ್ರ ತಂದೆ ಹಿ ವಾಸ್ ವರ್ಕಿಂಗ್ ಫಾರ್ ದ ಆರ್ಮಿ. he served for the army. ಓಕೆ, ಅಂದರೆ ನಿಮ್ಮ ತಾತ? ನಮ್ಮ ತಾತ he served for the army and he died in the service only. ಸರ್ವಿಸಲ್ಲೇ ಅವ್ರು ತೀರೋಗ್ಬಿಟ್ರು. ನಮ್ಮ ಅಜ್ಜಿ ಅವರು ಮಂಗಳೂರಿಂದ. ಬೇಸಿಕಲಿ ದೇ ಹೇಲ್ ಫ್ರಮ್ ಮ್ಯಾಂಗ್ಳೂರ್ ಆ್ಯಂಡ್ ದೇ ವೇ ಇಂಟು ಕ್ಲಾತ್ ಬಿಸ್ನೆಸ್, ಅಂದರೆ ಯಾನ್ಸ್ ಎಲ್ಲ ಇತ್ತು ಓಕೆ ನಮ್ಮ ಅಜ್ಜ ಅವ್ರಿಗೆ. ಸೊ ದೇ ವೇರ್ ಇಂಟು ಯಾನ್ ಮ್ಯಾನುಫ್ಯಾಕ್ಚರಿಂಗ್, ಇದು ಟೆಕ್ಸ್ಟೈಲ್ಸ್ ಮೆಟೀರಿಯಲ್ಸ್ ಎಲ್ಲ ಮಾಡ್ತಾಯಿದ್ರು. ಸೊ ಇಟ್ ವಾಸ್ ವಿ ಹೇಲ್ ಫ್ರಮ್ ಎ ಬಿಸ್ನೆಸ್ ಫ್ಯಾಮಿಲಿ. ಬಟ್ ನಂತರ ಮೈ ಫಾದರ್ ಆ್ಯಂಡ್ ಮದರ್ ದೇ ಗಾಟ್ ಮ್ಯಾರಿಡ್, ದೇ ಸೆಟಲ್ಡ್ ಹಿಯರ್. ಆ್ಯಂಡ್ in fact my father childhood also was here. When they shifted, they were from here. ಓಕೆ, ಅವರು ಮುಂಚೆ ಬಂದು ನೀವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಚಿಕ್ಕಮಗಳೂರಿನಲ್ಲಿ. ನಾನು ಹುಟ್ಟಿದ್ದು ಸಕಲೇಶ್ಪುರದಲ್ಲಿ, ನಮ್ಮ ಅಜ್ಜಿ ಅಲ್ಲಿದ್ದರು. ಹಾಂ ಹಾಂ ಹಾಂ. ಸೊ ಹಾಗಾಗಿ ನಾನು ಸಕಲೇಶ್ಪುರದಲ್ಲಿ ಹುಟ್ಟಿದ್ದೆ, ಬಟ್ ರೇಸ್ಡ್ ಇನ್ ಚಿಕ್ಕಮಗಳೂರು. ಎಸ್. ಸೊ ನೈಸ್ ಸರ್. ಅದ್ರ ಜೊತೆಗೆ ಎಷ್ಟೋ ಜನಕ್ಕೆ ಗ್ಯಾರಿ ಸರು ಚಿಕ್ಕಮಗಳೂರಲ್ಲಿ ನೀವು ಯಾರನ್ನೇ ಮಾತಾಡ್ಸಿದ್ರು ಗ್ಯಾರಿ ನನ್ನ ಗೆಳೆಯರಾಗಿದ್ರು, ಗ್ಯಾರಿ ನನ್ನ ಒಂದು ಕಾಲೇಜ್ ಮೇಟ್, ಸ್ಕೂಲ್ ಮೇಟ್ ಆಗಿದ್ರು ಅಂತ ಪರಿಚಯ ಮಾಡ್ತಾರೆ. ಅದ್ರ ಜೊತೆಗೆ ನಮ್ಮ ಗ್ಯಾರಿ ಸರ್ ಜೊತೆಗೆ ಪ್ರಿಯಾ ಮ್ಯಾಮ್ ಬಗ್ಗೆ ಎಷ್ಟೋ ಜನಕ್ಕೆ, ಇನ್ಕ್ಲೂಡಿಂಗ್ ಸ್ಟೂಡೆಂಟ್ಸ್ ಫ್ರಮ್ ಸೆಂಟ್ ಮ್ಯಾರೀಸ್, ಎಷ್ಟೋ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ, ಏನು ಎಲ್ಲಿಯವರು, ಏನು ಓದಿದ್ದು, ಎಲ್ಲಿ ಹುಟ್ಟಿದ್ದು, ಬಂದಿದ್ದು ಅಂತ. ಹಾಗಾಗಿ ಮ್ಯಾಮ್, ನಿಮ್ಮ ಒಂದು ಬಾಲ್ಯ, ನಿಮ್ಮ ತಂದೆ ತಾಯಿಯ ಒಂದು ಪರಿಚಯ ನೀವೆಲ್ಲಿಂದ ಹೇಳಿ ಮಾಡಿದ್ರಿ, ಅಂದರೆ ನೀವು ಹೇಗೆ ನಿಮ್ಮ ಚೈಲ್ಡ್ಹುಡ್ ಇತ್ತು ಅಂತ ಒಂದು. ನಾನು Jan 8, 1973 ಕಿನ್ನಿಗೊಳಿ ಅಂತ ಮಂಗಳೂರು ಹತ್ರ ಅಲ್ಲಿ ಹುಟ್ಟಿದ್ದು. ನಮ್ಮ ಅಪ್ಪ ಅವರು ಇದಕ್ಕೆ ಕಾಫಿ ಬೋರ್ಡಲ್ಲಿ ಆಫೀಸರಾಗಿ ಕೆಲಸ ಮಾಡ್ತಾಯಿದ್ರು. ಮತ್ತು ಅಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರು ಮತ್ತು HM ಆಗಿ ಸರ್ವಿಸ್ ಮಾಡಿದ್ದಾರೆ. ಮತ್ತು ಅಣ್ಣ ನೋಯಲ್ ಡಿಸೋಜಾ ಅಂತೇಳ್ಬಿಟ್ಟು ಅವರು US ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಹೀಗೆ ಮತ್ತು ಬಾಲ್ಯದಲ್ಲಿ ಏನಂತೇಳಿದ್ರೆ ನಾನು ಓದಿದ್ದು ಚಿಕ್ಕಮಗಳೂರಲ್ಲಿ. ಓ, ಅದೇ ಹೇಗೆ ಮ್ಯಾಮ್? ಯಾಕಂದರೆ ಟ್ರಾನ್ಸ್ಫರ್ ಆಗಿ ಬಂದಾಗ ಆಮೇಲೆ ನಾನು ಸುಮಾರು ಸಮಯ ಇಲ್ಲೇ ಓದಿದ್ದು ಚಿಕ್ಕಮಗಳೂರು. ಸೊ ಚಿಕ್ಕಮಗಳೂರಿಗೆ ಮತ್ತೆ ನಿಮ್ಮ ನಂಟು ಈ ನೆನ್ನೆ ಮೊನ್ನೆದು ಅಥವಾ ಗ್ಯಾರಿ ಸರ್ ಮೂಲಕ ಅಲ್ಲ, ಮುಂಚೆಯಿಂದನೂ ನಿಮ್ಮ ಒಂದು ಮುಂಚೆಯಿಂದನೂ ಚಿಕ್ಕಮಗಳೂರಲ್ಲಿ ಇದ್ದಿದ್ದು. ಓದಿದ್ದು ಸೆಂಟ್ ಜೋಸೆಫ್ಸ್ ಕಾನ್ವೆಂಟಲ್ಲಿ ಸ್ಕೂಲ್, ನಮ್ಮ ಇಲ್ಲಿ ಸಿಟಿ ಸೆಂಟರ್. ಹೌದು. PU MES ಅಲ್ಲಿ, ಮತ್ತು ಇಂಜಿನಿಯರಿಂಗ್ ಮಾಡಿದ್ದು AIT ಕಾಲೇಜಲ್ಲಿ. ಓಕೆ, ಈ ರೀತಿ ಎಜುಕೇಷನ್ ಕಂಪ್ಲೀಟ್ಲಿ ಐ ಡಿಡ್ ಇನ್ ಚಿಕ್ಕಮಗಳೂರು ಇಟ್ಸೆಲ್ಫ್. ಹಾಗಾಗಿ ಚಿಕ್ಕಮಗಳೂರು ಬಗ್ಗೆನೂ ನಾವು ಏನಾದರೂ ಒಂದು ಮಾಡಬೇಕನ್ನೋದು ಯಾವಾಗಲೂ ಚಿಕ್ಕದ್ರಿಂದನೂ ಮನಸ್ಸಲ್ಲಿದೆ. ನಮ್ಮ ಮನೇಲಿ ಹೇಗೆ ಅಂದರೆ ಶಿಸ್ತು ಜಾಸ್ತಿ ಇತ್ತು. ಓದಿನ ಕಡೆ ಜಾಸ್ತಿ ಗಮನ ಕೊಡಬೇಕು ಅಂತೇಳ್ಬಿಟ್ಟು ಚಿಕ್ಕದ್ರಿಂದನೂ ಇತ್ತು. ಬೇರೆ ಆಟ ಎಲ್ಲ ಇದ್ರೂ ಆಟ ಅಥವಾ ಕಲ್ಚರಲ್ ಇವೆಂಟ್ಸ್ ಒಂದು ಸ್ವಲ್ಪ ಅದ್ರ ಬಗ್ಗೆ ಕಡಿಮೆ ಗಮನ ಇತ್ತು. ಸ್ಟಡೀಸ್ ಬಗ್ಗೆ ಜಾಸ್ತಿ ಇತ್ತು. ಐ ವಾಸ್ ಸ್ಟೂಡಿಯಸ್ ಸ್ಟೂಡೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಸೋ ವೆರಿ ಕ್ವೈಟ್. ಆ್ಯಂಡ್ ಟೀಚರ್ ಏನಾದರೂ ಒಂದು ಕೊಟ್ಟರೆ ಅದಕ್ಕೆ ತುಂಬ ಟೈಮ್ ಇಟ್ಕೊಂಡ್ರೂ ಅದನ್ನು ಕಂಪ್ಲೀಟ್ ಮಾಡೋಂಥ ಪೇಷನ್ಸ್ ಎಲ್ಲ ಚಿಕ್ಕದ್ರಿಂದನೇ
ಇತ್ತು. ಈ ರೀತಿ ನನ್ನ ವಾವ್ ಅಬ್ಸಲ್ಯೂಟ್ಲಿ. ಎಷ್ಟೋ ಜನಕ್ಕೆ ನಮಗೆ ಗೊತ್ತಿಲ್ಲ, ಅಂದ್ರೆ ಸೂಪರ್ ಸೀನಿಯರ್ಸ್ ಆಗಿರ್ಲಿ ಅಥವಾ ಸೀನಿಯರ್ಸ್ ಆಗಿರ್ಲಿ, ಪ್ರಿಯಾ ಮ್ಯಾಮ್ ಚಿಕ್ಕಮಗಳೂರವರು ಅಂತ, ಅದು ಯಾವಾಗಲೂ ಗ್ಯಾರಿ ಸರ್ ಚಿಕ್ಕಮಗಳೂರವರು ಯಾಕೆಂದ್ರೆ ಈಸಿ ಆಗಿದ್ದಾರೆ, ಎಲ್ಲರೂ ರೆಕಗ್ನೈಸ್ ಮಾಡ್ತಾರೆ ಅಂತ. ಸೊ ಸರ್, ಬಾಲ್ಯದಲ್ಲಿ ನೀವು ಏನೇನ್ ತುಂಟಾಟ ಮಾಡಿದ್ರಿ? ಯಾಕೆಂದ್ರೆ ಇವತ್ತು ನೀವು ಒಂದು 3,000-4,000 ವಿದ್ಯಾರ್ಥಿಗಳಿಗೆ ಒಂದು ಲೀಡರ್ಶಿಪ್ ಆಗಿ ನೀವು ಒಂದು ಎಜುಕೇಶನಲ್ ರೆವಲ್ಯೂಷನ್ ಡ್ರೈವ್ ಮಾಡ್ತಿದ್ರ ಕಳೆದ 3 ಡಿಕೆಟ್ಸ್ ಇಂದ. ನಿಮ್ಮಿಬ್ಬರ ಒಂದು ಬಾಲ್ಯದಲ್ಲಿ ಯಾವ ತರ ನೀವು ಬಾಲ್ಯದಲ್ಲಿ ಇದ್ರಿ, ಏನ್ ಸೆಲೆಬ್ರೇಷನ್ ಮಾಡ್ತಿದ್ರಿ, ಫ್ಯಾಮಿಲಿ ಜೊತೆ ಹೇಗಿದ್ರಿ, ಸಮ್ಮರ್ ಹಾಲಿಡೇಸ್ ಹೇಗಿತ್ತು, ಆ ತರ ಒಂದು ನೆನಪುಗಳನ್ನ ಹೇಳ್ಬೋದು? ನಮ್ಮ ತಂದೆ ಕಡೆಯಿಂದ ಅವರು 6 ಜನ, 3 ಅಣ್ಣಂದಿರು, ಇವರು 3 ಅಕ್ಕಂದಿರು. ಸೊ ವಿ ಹ್ಯಾಡ್ ಅ ಗ್ರೇಟ್ ಕಝನ್ಸ್. ಅಂದರೆ ನಾವು ಸೇರಿಕೊಂಡ್ರೆ ಒಂದು 25-30 ಜನ ನಾವೇ ಆಗಿಬಿಡ್ತಾಯಿತ್ತು. ತಾಯಿ ಕಡೆನೂ ಅದೇ ರೀತಿ ಇತ್ತು. ನನಗೆ ಒಬ್ಬ ತಮ್ಮ ಇದ್ದಾನೆ, ಅವನು ಅವ್ರ ಹೆಸರು ಡಾಕ್ಟರ್ ಗ್ರೆಗರಿ ಲೋಬೋ. ನಾವು ಈಸ್ ರನ್ನಿಂಗ್ ದ ಕಾಲೇಜ್, ಸೇಂಟ್ ಮೇರಿಸ್ ಪಿ ಯು ಕಾಲೇಜ್ ಚಿಕ್ಕಮಗಳೂರಲ್ಲಿ ಅವರು ನಡೆಸ್ತಾ ಇದ್ದಾರೆ. ಸೊ ಆಮೇಲೆ ನನಗೊಬ್ಬರು ತಂಗಿ ಇದ್ದಾರೆ, ಯಾಕೆ ಸರಿತಾ ಲೋಬೋ ಅಂತ. ಅವರು ಶೀ ಈಸ್ ರನ್ನಿಂಗ್ ಎ ಸ್ಕೂಲ್ ಕಾಲ್ಡ್ ಮಾಂಟಿ ಏಂಜಲ್ ಸ್ಕೂಲ್ ಇನ್ ಚಿಕ್ಕಮಗಳೂರು. ಸೊ ಹೀಗೆ ಐ ವಾಸ್ ದ ಎಲ್ಡೆಸ್ಟ್, ಅಂದರೆ ಮನೆಯಲ್ಲಿ ಹಿರಿಯವನು. ನನ್ನ ನಂತರ 4 ವರ್ಷ ನಂತರ ಹುಟ್ಟಿದ್ದಂದರೆ ನನ್ನ ತಮ್ಮ. ನನಗೆ ನನ್ನ ತಂಗಿಗೆ 10 ವರ್ಷ ಡಿಫ್ರೆನ್ಸ್. ಸೊ ಫಸ್ಟ್ ನಾನು ಹೇಳ್ಬೇಕಂದ್ರೆ ಐ ಯೂಸ್ ಟು ಪ್ಲೇ ವಿತ್ ಮೈ ಬ್ರದರ್ ಆ್ಯಂಡ್ ವಿ ಯೂಸ್ ಟು ಹ್ಯಾವ್ ಲಾಟ್ಸ್ ಆಫ್ ಫನ್. ಆಟ ಆಡ್ತಾಯಿದ್ದು, ಮನೆ ವಾತಾವರಣದಲ್ಲೇ ಆಡೋದು, ಆ ರೀತಿ. ಬಟ್ ನನ್ನ ಕಝನ್ಸ್ ಎಲ್ಲ ಇರ್ತಾಯಿದ್ರು. ನಮ್ಮದೆಲ್ಲ ಆಲ್ಮೋಸ್ಟ್ ಟೀಚಿಂಗ್ ಫ್ಯಾಕಲ್ಟಿನೇ ನಮ್ಮ ಫ್ಯಾಮ್ಲಿಯಲ್ಲೆಲ್ಲ ಇರೋದು ಹೆಚ್ಚು ಕಮ್ಮಿ. ಸೊ ವಿ ಹ್ಯಾಡ್ ಅ ಗ್ರೇಟ್ ಟೈಮ್. ಈಗ ವೆಕೇಷನ್ ಟೈಮಲ್ಲಿ ವಿ ಯೂಸ್ ಟು ಗೋ ಟು ನಮ್ಮ ಆಂಟಿ ತೋಟ ಇತ್ತು ಮಾಗುಂಡಿ ಅಂತ. ಸೊ ವಿ ಯೂಸ್ ಟು ಗೋ ದೇರ್, ಗ್ಯಾದರ್ ದೇರ್. ಆ್ಯಂಡ್ ಈ ರಜದಲ್ಲಿ ಏನು ಮಾಡೋದು, ನಾವು ಮರಕೋತಿ ಆಡೋದು, ಆಯಿತಾ. ಆಮೇಲೆ ಬಂಡಿ ಆಟ ಅಂತ ಹಾಡು ಹೇಳೋದು, ಲಾಸ್ಟ್ ಪದನ್ನು ಬಂಡಿ ಆ ಕಡೆ ಈ ಕಡೆ ಕೂರ್ತಾಯಿದ್ದು ಹಾಡುಗಳನ್ನು ಹೇಳೋದು. ಆಮೇಲೆ ಬೆಳಗ್ಗೆದ್ದು ವಿ ಯೂಸ್ ಟು ಗೋ ಹಣ್ಣಿನ ಮರಗಳನ್ನು ಹತ್ತೋದು, ಹಣ್ಣುಗಳನ್ನು ಕಿತ್ಕೊಂಡು ತರೋದು. ಆ್ಯಂಡ್ ಸೊ ಗ್ಯಾರಿ ಸರ್ ಅವರ ಚಿಕ್ಕ ವಯಸ್ಸಿಂದನೂ ಈಸ್ ಲೈಕ್ ನಾವೆಲ್ಲ ಹೇಗೆ ನಾಟಿ ಇರ್ತೀವಿ ಆ ತರ ವೆರಿ ಆಕ್ಟಿವ್ ಆಗಿ. ಯು ಆರ್ ನಾಟ್ ದಟ್ ಮ್ಯಾಮ್ ಹೇಳ್ದಂಗೆ ಅವರು ಸ್ಟೂಡಿಯಸ್ ಆಗಿ ಸ್ಟಡಿ ಆಗಿರ್ತಿದ್ರು. ನೀವು ಲಾಸ್ಟ್ ಬೆಂಚರ ಫಸ್ಟ್ ಬೆಂಚರ? ಅಲ್ಲ, ಆ್ಯಕ್ಚುಲಿ ಐ ಆಮ್ ಸಪೋಸ್ ಟು ಬಿ ಅ ಲಾಸ್ಟ್ ಬೆಂಚರ್, ಬಟ್ ನನ್ನ ಹೈಟ್ ಶಾರ್ಟ್ ಇತ್ತು. ನಾನೇ ನಂಬರ್ 2 ನಮ್ಮ ಕ್ಲಾಸಲ್ಲಿ ಕೂಡ. ಹಾಗಾಗಿ ಟೀಚರ್ ನನಗೆ ಮುಂದೆ ಕೂರಿಸ್ತಾಯಿದ್ರು. ಸೊ ಇಟ್ ವಾಸ್ ಲೈಕ್ ದ್ಯಾಟ್. ಬಟ್ ಐ ವಾಸ್ ಎ ಗುಡ್ ಸ್ಟೂಡೆಂಟ್ ಓದೋದ್ರಲ್ಲಾಗಲಿ. ಬಟ್ ಐ ಲವ್ ಸ್ಪೋರ್ಟ್ಸ್. ಐ ಯೂಸ್ ಟು ಲವ್ ಸ್ಪೋರ್ಟ್ಸಲ್ಲಂತೂ ನಾನು ಬಿಡ್ತಾನೆ ಇರಲಿಲ್ಲ. ರಿಲೇ ಮತ್ತು ಲಾಂಗ್ ಜಂಪ್ ವಾಸ್ ಮೈ ಫೇವ್ರೆಟ್. ಸೊ ಐ ಯೂಸ್ ಟು ಡೂ ದ್ಯಾಟ್. ನಾವು ಆಲ್ಸೋ ಸಮ್ಟೈಮ್ಸ್ ಐ ರೀಕಲೆಕ್ಟ್ ಅಬೌಟ್ ಹೇಗಿತ್ತು ನಮ್ಮ ಸ್ನೇಹಿತರು. ನಾವು ರಿಲೇಯಲ್ಲಿ ಯಾವುದೇ ಕಾರಣಕ್ಕೂ ಯಾರು ಜ್ಞಾಪಕ ಇದ್ದಾರಾ ನಿಮ್ಮ ಸ್ಕೂಲ್ ಫ್ರೆಂಡ್ಸ್ ಈಗಲೂ ಕಾಂಟ್ಯಾಕ್ಟಲ್ಲಿ ಇರೋರು? ಶೂರ್ ಇದ್ದಾರೆ. ಕಪಲ್ ಆಫ್ ಇಯರ್ಸ್ ಬ್ಯಾಕ್, ಅಂದರೆ 2 ವರ್ಷದಿಂದ ನನ್ನ ಫ್ರೆಂಡ್ ನಾವು ಇದು ಮಾಡ್ತಾಯಿದ್ದು. ವಿ ಹ್ಯಾಡ್ ಎ ಗ್ರೂಪ್ ಕಾಲ್ಡ್ ಸ್ಫೂರ್ತಿ. ಐ ಸ್ಟಡಿಡ್ ಇನ್ ನ್ಯಾಷನಲ್ ಸ್ಕೂಲ್, ಆಮೇಲೆ ಮೌಂಟೇನಿಯರ್ ಸ್ಕೂಲ್ ಆಯಿತು. ಓಕೆ. ಐ ಸ್ಟಡಿಡ್ ದೇರ್. ವಿ ಯೂಸ್ ಟು ಹ್ಯಾವ್ ರಿಲೇ. ಸೊ ಇದರ್ ಐ ಹ್ಯಾಸ್ ಟು ಸ್ಟಾರ್ಟ್ ಆರ್ ಯೂಸ್ ಟು ಸ್ಟಾರ್ಟ್. ಅವ್ನು ಸ್ಟಾರ್ಟ್ ಮಾಡಿದ್ರೆ ನಾನೇ ಎಂಡ್ ಮಾಡಬೇಕಾಗಿತ್ತು. So in between we had 2 more friends of us. So we remembered our childhood days ಹೇಗಿತ್ತು ಏನು ಅಂತ. But I was also naughty side, ಅಂದರೆ ತಮಾಷೆ ಮಾಡೋದು. I was a easy going guy. ತಮಾಷೆ ವಿ ಯೂಸ್ ಟು. ಬಟ್ ಏನಂದರೆ ಆ ಫ್ರೆಂಡ್ಶಿಪ್ಪನ್ನು ಈಗಲೂ ನಾವು ಚೆರಿಷ್ ಮಾಡ್ತೀವಿ. ನಮ್ಮಲ್ಲಿ ವಿ ಹ್ಯಾವ್ ಸೋ ಮೆನಿ 60 or 65 ಸ್ಟೂಡೆಂಟ್ಸ್ ಇವೆ. ಈಗಲೂ ನಾವು ಸಿಕ್ತರೆ ಅದೇ ಪ್ರೀತಿ, ಅದೇ ವಿಶ್ವಾಸ, ಎಲ್ಲರೂ ಸಿಗ್ತೀವಿ. We have that ಏನು ವೈಬ್ ಅಂದರೆ ಬಾಂಡಿಂಗ್. ಸೊ ವಿ ಹ್ಯಾವ್ ದಟ್ ಬಾಂಡಿಂಗ್. ಯು ಆಲ್ ಹ್ಯಾವ್ ದ ಸೇಮ್ ರೂಟ್ಸ್ ಅಲ್ಲ, ಆ ರೂಟ್ಸ್ ಅನ್ನ ನೀವು ಯಾವಾಗಲೂ ಸಿಕ್ಕಿದಾಗ ಯು ವಿ ಹ್ಯಾವ್ ಚೆರಿಶ್ ಇಟ್. ಮೊನ್ನೆಷ್ಟೇ ನನ್ನ ಫ್ರೆಂಡ್ ಶ್ರೀನಿವಾಸ್ ನಾಯ್ಡು ಅಂತ. ಸೊ ಹಿ ಹ್ಯಾಡ್ ಕಾಲ್ಡ್ ಮೀ. ಈಸ್ ಇನ್ ಬ್ಯಾಂಗ್ಳೂರಲ್ಲೇ ಇರೋದು, ಬಟ್ ಈಸ್ ಗಾಟ್ ಈಸ್ ಇನ್ ನಿಯರ್ ಊಟಿ. ಸೊ ಹಿ ಹ್ಯಾಡ್ ಕಾಲ್ಡ್ ಮೀ. ವಿ ಹ್ಯಾಡ್ ಎ ಲಾಂಗ್ ಚಾಟ್. ಹಾಗಾಗಿ so all these things happens. All my friends are there, we are in contact. One friend of mine is ಅವರೊಂದು ಇದು ಮಾಡಿದರು, ಒಂದು ಪಿಕ್ಚರ್ ಮಾಡಿದರು. ಅವ್ರ ಹೆಸರು ದಿನೇಶ್ ಶೆಣಾಯ್ ಅಂತ. ಸೊ 70mm ರೀಲಲ್ಲಿ ಮಾಡಿ ಹಿ ಗಾಟ್ ಅನ್ ಅವಾರ್ಡ್ ಫ್ರಮ್ ದ ಪ್ರೆಸಿಡೆಂಟ್. ಸೊ ನ್ಯಾಷನಲ್ ಅವಾರ್ಡ್ ಥರ? ಎಸ್ ಹಿ ಗಾಟ್ ಅವಾರ್ಡ್ ಫ್ರಮ್ ದ ಬೇಸಿಕಲಿ ಈಸ್ ಫ್ರಮ್ ಚಿಕ್ಕಮಗಳೂರು. He is from Chikmagalur. He studied here
but he is in Delhi now, and he does lots of shoots. ಓಕೆ 70 mm ಓಲ್ಡ್ ಅದೇ ಹಳೆ ಕಾಲದ ರೀಲ್ ಟೈಪೇ ಮಾಡಿ ಇದು ಮಾಡಿದರು. ಇಟ್ ವಾಸ್ ಸಚ್ ಎ ನೈಸ್, ವಿ ವರ್ ಆಲ್ ಹ್ಯಾಪಿ, ವಿ ಕಂಗ್ರ್ಯಾಚುಲೇಟೆಡ್, ಆ್ಯಂಡ್ ದ ಸಮಥಿಂಗ್ ಗ್ರೇಟ್ ವಿ ಆಲ್ವೇಸ್ ರಿಲೀಶ್. ನಾನು ಹುಟ್ಟು ಬೆಳೆದ ಚಿಕ್ಕಮಗಳೂರಲ್ಲಿ. ನನ್ನ ಅಣ್ಣ ಜೆರಾಲ್ಡ್ ಲೋಬೋ ಅಂತ, ಅವರಿಗೆ ಗ್ಯಾರಿ ಸರ್ ಅಂತಾರೆ, ನನಗೆ ಗಿರಿ ಸರ್ ಅಂತಾರೆ. ಇವತ್ತು ನಾನು ನಮ್ಮ ಅಣ್ಣನ ಬಗ್ಗೆ, ನನ್ನ ಫ್ಯಾಮಿಲಿ ಬಗ್ಗೆ ಹೇಳೋದು ಇಷ್ಟಪಡ್ತೇನೆ. 1967ರಲ್ಲಿ ನಮ್ಮ ಅಣ್ಣ ಹುಟ್ಟಿದ್ರು, ಆಗಸ್ಟ್ 9ಕ್ಕೆ. ನಾನು 4 ವರ್ಷದ ನಂತರ ಬಂದೆ. ಮುಂಚೆಯಿಂದನೂ ನಾನು ಅಣ್ಣ ಭಾಳ ಆತ್ಮೀಯರು, ಒಡನಾಟ. ನನಗೆ ಒಳ್ಳೆ ನೆನಪಿರೋ ಹಾಗೆ ಒಂದು ಸ್ಟೋರಿ ಇದೆ. ನಾನು ಮನೆಗೆ ಗುಡಿಸಿದ್ರೆ ಅಣ್ಣ ಮನೆ ಒರೆಸ್ತಾಯಿದ್ರು. ಶನಿವಾರ ಆದರೆ ನಮಗೆ ಅಕ್ಕಿ ಹೆಕ್ಕಬೇಕಿತ್ತು. ಅದರಲ್ಲಿ ನಾನು ಇದು ಕಲ್ಲು ಇದೆಲ್ಲ ಇದ್ದಾಗ ನಮ್ಮ ತಂದೆ ನಮಗೆ ಅಯನ್ ಮಾಡೋದು ಹೇಳ್ಕೊಟ್ಟಿದ್ರು. ಸ್ಟಿಚಿಂಗ್ ಬಟನ್ ಹೋದರೆ ಹೇಗೆ ಹಾಕಬೇಕು ಅಂತ ಹೇಳ್ಕೊಟ್ಟಿದ್ರು. ನಾನು ಅವಾಗ ನನಗೊಂದು 5 ವರ್ಷ 6 ವರ್ಷ, ನನಗೆ ನಮ್ಮಣ್ಣಗೆ 10 ವರ್ಷ, ನನ್ನ ದೊಡ್ಡವರವರು. ನಮ್ಮಣ್ಣ ನಮ್ಮ ತಂದೆಗೆ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರೋರು. ಅವಾಗೆಲ್ಲ ಸೈಕಲ್ ಬಿಡ್ತಾಯಿದ್ವಿ, ಜಾಸ್ತಿ ಸೈಕಲ್ಲು, ಕುದುರೆ ಗಾಡಿಗಳು, ಆಟೋಗಳು ಇದ್ದಂಥ ಕಾಲ. ನಮ್ಮಣ್ಣ ಸೈಕಲ್ನ ಕತ್ರಿ ಹೊಡೆದುಬಿಟ್ಟು ನಮ್ಮ ತಂದೆನ ಹಿಂದುಗಡೆ ಕೂರಿಸ್ಕೊಂಡು ಡ್ರಾಪ್ ಮಾಡಿ ಬರ್ತಾಯಿದ್ರು. ನಮ್ಮಣ್ಣ ನನಗೆ ಸೈಕಲ್ ಹೇಳ್ಕೊಟ್ರು. ಇನ್ನೂ ವಿವಿಡ್ ಆಗಿದೆ ಮನಸ್ಸಲ್ಲಿ. ನಾನು ಪೆನ್ಷನ್ ಮೂಲದಲ್ಲಿದ್ವಿ, ಬಾಲ್ ಬಿಸಾಕೋದು, ಹಿಡಿಯೋದು, ಕ್ಯಾಚ್ ಹಿಡಿಯೋದು. ಅಲ್ಲಿಂದ ನಮ್ಮನ್ನು ಅಣ್ಣ ಯಾವಾಗಾರು ನಾನು ಹೋಗ್ಬಿಟ್ಟು ಪಾನಿಪುರಿ ತಿಂತಾಯಿದ್ವಿ. ಆವಾಗ ನನ್ನ ಪ್ರಕಾರ ಒಂದು 25 ಪೈಸೆ ಇರಬೇಕು ಒಂದು ಪ್ಲೇಟ್ ಪಾನಿಪುರಿ. ಆ ಪಾನಿಪುರಿ ತಿನ್ನಲು ನಾನು, ಅಪ್ಪ ಮತ್ತು ಅಣ್ಣ ಹೋಗ್ತಾಯಿದ್ವಿ. ಅಲ್ಲಿಂದ ಶುರುವಾಗಿತ್ತು. ನಮ್ಮಣ್ಣಂಗೆ 14 ವರ್ಷ ಇರಬೇಕಾದ್ರೆ, ನನಗೆ 10 ವರ್ಷ ಇರಬೇಕಾದ್ರೆ ನಮ್ಮ ತಂದೆನ ಕಳ್ಕೊಂಡ್ವಿ. ನಮ್ಮ ತಾಯಿ ಟೀಚರ್, ಮೌಂಟೇನ್ ಸ್ಕೂಲ್ ನಮ್ಮ ತಾಯಿ ಟೀಚರು ಮೇರಿ ಮಿಸ್ ಅಂತ, ಭಾಳ ಹೆಸರಾಂತ ಟೀಚರು. ನಮ್ಮ ತಂದೆ ಕೂಡ ಟೀಚರು, ನೇರಿ ಮಾಸ್ಟರ್ ಅಂತ. ಅವರು KR ಪೇಟೆಯಲ್ಲಿ ಟೀಚರ್ ಆಗಿದ್ದರು. ಡಿಸೆಂಬರ್ 1, 1981ರಲ್ಲಿ ಅವರು ಒಂದು ಸ್ಕೂಲ್ನ ಓಪನ್ ಮಾಡಬೇಕು ಅಂತ ಅಡ್ವಾನ್ಸ್ ಕೊಟ್ಟು ಬಂದಿದ್ದರು. ನಮಗೆಲ್ಲ ಹೇಳಿದರು ಸ್ಕೂಲ್ ಮಾಡಬೇಕು ಅಂತ. ಆ ವಿಚಾರವಾಗಿ ಮಾತಾಡ್ತಾ ಇದ್ದಾಗೆ ಡಿಸೆಂಬರ್ 18ಗೆ ನಮ್ಮ ತಂದೆ ಹೃದಯಾಘಾತದಿಂದ ತೀರ್ಕೊಳ್ತಾರೆ. ಎಂಗೇಜ್ 45 ವರ್ಷ ನಮ್ಮ ತಂದೆಗೆ. ಅವಾಗ ನಮಗೆಲ್ಲ ಅದು ಮನಸ್ಸಲ್ಲಿತ್ತು, ಈ ಸ್ಕೂಲ್ ಮಾಡಬೇಕು ಅಂತ. ಹಾಗಾಗಿ ನಮ್ಮಣ್ಣ ಇಂಜಿನಿಯರ್ ಆಗ್ಬಿಟ್ಟು ಅವರು ಮಸ್ಕಟ್ಟಲ್ಲಿದ್ದರು. ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ನಾನು ಇಂಗ್ಲೆಂಡಲ್ಲಿದ್ದೆ. 96ಲ್ಲಿ ನಾವು ಸ್ಕೂಲನ್ನು ಪ್ರಾರಂಭ ಮಾಡ್ತೀವಿ. ನಾನು ಅಣ್ಣ ಪ್ರಾರಂಭ ಮಾಡ್ತೀವಿ 14 ಮಕ್ಕಳುಗಳ ಜೊತೆ. ಇವತ್ತು ಸೇಂಟ್ ಮೇರಿಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಏನಾಗಿದೆ, ಹೆಮ್ಮರವಾಗಿ ಬೆಳೆದಿದೆ. ಲೆಟ್ಸ್ ಗೋ ಬ್ಯಾಕ್ ಅಂದಾಗ ನಮ್ಮಣ್ಣ ನನ್ನನ್ನು ಹೇಗೆ ಒಂದು ತಮ್ಮನಾಗಿ ಹೇಗೆ ಕವರಪ್ ಮಾಡ್ತಾಯಿದ್ರು, ಹೇಗೆ ನನ್ನನ್ನು ಒಂದು ಫ್ರೆಂಡಾಗಿ ನೋಡ್ತಾಯಿದ್ರು ಅಂತ ಒಂದು ವಿಚಾರವನ್ನು ಹೇಳ್ತೇನೆ. ನಂದೇನಾದ್ರು ತಪ್ಪಿದರೆ ನಮ್ಮಣ್ಣ ಮುಚ್ಚಿಡೋರು. ನಾನು ನಮ್ಮಣ್ಣನ ತಪ್ಪು ನಮ್ಮ ಅಪ್ಪ ಅಮ್ಮನಿಗೆ ಹೇಳ್ತಾಯಿದ್ದೆ, ನಮ್ಮಣ್ಣಂಗೆ ಹೊಡ್ತಾ ಬೀಳೋವು. ಆದರೆ ನನಗೆ 10th PUC ಇದ್ದಾಗಲಿ ನನ್ನ ಪಾಠವನ್ನು ಬಂದು ನನಗೆ ಮನೇಲಿ ಹೇಳ್ಕೊಡ್ತಾಯಿದ್ರು, ಹೀಗೋದು ಹಾಗೋದು ಅಂತ. ಆವಾಗಿಂದನೂ ಅಷ್ಟೇ. ಮತ್ತು ನಾವು ಟ್ಯೂಷನ್ ಕೊಡ್ತಾಯಿದ್ವಿ, ಚಿಕ್ಕವರಿದ್ದಾಗ ಟ್ಯೂಷನ್ ಕೊಡ್ತಾಯಿದ್ವಿ. ನಮ್ಮಣ್ಣ ಸೈನ್ಸ್ ಮ್ಯಾಥ್ಸಲ್ಲಿ ಸ್ಟ್ರಾಂಗ್ ಆಗಿದ್ದರು, ಟ್ಯೂಷನ್ ಕೊಡ್ತಾಯಿದ್ರು. ನಾನು ಟ್ಯೂಷನ್ ಕೊಟ್ಟು ಮುಂದೆ ಬಂದಿದ್ದೀವಿ. ಹಾಗೆ ಅಣ್ಣನ ಒಂದು ವಿಚಾರ ಹೇಗೆಂದರೆ, ನಾನು ತಂದೆ ಸ್ಥಾನದಲ್ಲಿದ್ದೇನೆ, ನಮ್ಮ ತಮ್ಮ ತಂಗಿ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅಂತ. ನಮ್ಮಮ್ಮ ಅವ್ರಿಗೂ ತುಂಬ ಎಂಗೇಜ್ ನಮ್ಮ ತಂದೆ ತೀರ್ಕೊಂಡಾಗ. ಸೊ ನಮ್ಮಮ್ಮ ಶಿ ಟುಕ್ ಅಪ್ ದಿ ಚಾಲೆಂಜ್ ಆಫ್ ರನ್ನಿಂಗ್ ದ ಫ್ಯಾಮಿಲಿ. ಒಂದು ಫ್ಯಾಮಿಲಿನ ಹೇಗೆ ಓಡಬೇಕು ಅಂತ ನಮ್ಮನ್ನು ಅತ್ಯುತ್ತಮ ವ್ಯಾಲ್ಯೂಸೊಂದಿಗೆ ಬೆಳೆಸ್ತಾರೆ ನಮ್ಮ ತಾಯಿ. ಒಂದು ಫ್ಯಾಮಿಲಿ ಹೇಗಿರಬೇಕು, ಮಕ್ಕಳಂದರೆ ಹೇಗಿರಬೇಕು, ತಂದೆ ತಾಯಿಗೆ ಹೇಗೆ ಗೌರವ ಕೊಡಬೇಕು, ಮಾರ್ಕೆಟಿಗೆ ಹೇಗೆ ಜನಗಳನ್ನು ಹೇಗೆ ನೋಡಬೇಕು, ಹೇಗೆ ಗೌರವಿಸಬೇಕು, ಒಂದು ಹೆಣ್ಣು ಮಗುನ ಹೇಗೆ ಗೌರವಿಸಬೇಕು, ಇದನ್ನೆಲ್ಲ ನಮ್ಮ ತಾಯಿ ಭಾಳ ಚೆನ್ನಾಗಿ ಹೇಳ್ಕೊಡ್ತಾರೆ ನಮಗೆ. ಸೊ ದಟ್ ಇಸ್ ದ ವ್ಯಾಲ್ಯೂ ವಿ ಹ್ಯಾವ್ ಸ್ಟಿಲ್ ಕೆಪ್ಟ್ ವಿತ್ ಅಸ್. ನಮ್ಮಲ್ಲಿ ಆ ವ್ಯಾಲ್ಯೂನ ಭಾಳ ಚೆನ್ನಾಗಿ ಇದು ಮಾಡಿದ್ದಾರೆ. ಮತ್ತು ಒಂದು ಜೊತೆಗೂಡಿದಂಥ ಫ್ಯಾಮಿಲಿ. ಸಂಜೆ ಆಗ್ತದೆ ಒಟ್ಟು ಕೂತ್ಕೊಂಡು ನಾವು ಪ್ರೇಯರ್ ಮಾಡ್ತಾಯಿದ್ವಿ. ಏನೇ ಕಷ್ಟ ಸಂಕಷ್ಟ ಬಂದಾಗಲೂ ಓಪನ್ ಆಗಿ ಮಾತಾಡ್ತೀವಿ. ನಮ್ಮದೆಲ್ಲ ವಿಚಾರಗಳು ಓಪನ್ ಆಗಿ ಮಾತಾಡುವಂಥ ಒಂದು ವಿಚಾರಧಾರೆ ನಮ್ಮದು. ಹಾಗಾಗಿ ನಾವು ನಮ್ಮ ಬೆಳವಣಿಗೆ ಕೂಡ ಹಾಗೆ ಸಾಫ್ಟ್ ರೂಪವಾಗಿ ಬಂತು. ನಮ್ಮಣ್ಣ ಬಾಂಬೆಯಲ್ಲಿ ಕೆಲಸ ಮಾಡಿದರು. ಅವರು ಹಿಂದಿ ಸ್ವಲ್ಪ ಉರ್ದು ಮಿಕ್ಸ್ ಮಾಡಿ ಮಾತಾಡ್ತಿದ್ರು. ನಾವು ಚಿಕ್ಕಮಗಳೂರಲ್ಲಿ ಫ್ರೆಂಡ್ಸ್ ಇಲ್ಲೆಲ್ಲಿ ಮಾತಾಡ್ತಿದ್ವಿ, ಅದೊಂದು ವಿಚಾರ. ಹಾಗೆ ನಮ್ಮಣ್ಣ ಸ್ಟೇಟ್ ಲೆವೆಲ್ ಡಿಸ್ಕೋ ಡ್ಯಾನ್ಸರ್. ಸುಮಾರು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಸ್ಟೇಟ್ ಲೆವೆಲ್ ಡಿಸ್ಕೋ ಡ್ಯಾನ್ಸರ್ 2nd ಪ್ರೈಸ್ ಬಂದಿತ್ತು. ಆಗ ನಾನು ನಮ್ಮಣ್ಣ ಅವರ ಒಂದು ಕಾಲೇಜ್ ಆ್ಯನ್ಯುವಲ್ ಡೇಗೆ ನನ್ನನ್ನು ಕರ್ಕೊಂಡೋಗಿದ್ರು. ನನ್ನನ್ನು ಶ್ಯಾಡೋ ಡ್ಯಾನ್ಸಲ್ಲಿ ಯೂಸ್ ಮಾಡಿದರು. ನನಗೆ ಭಾಳ ನೆನಪಿದೆ. ನನ್ನ ತಂಗಿ ಆಲ್ಸೋ ಶಿ ಗಾಟ್ ಇನ್ಫ್ಲೂಯೆನ್ಸ್ಡ್ ಬೈ ಮೈ ಬ್ರದರ್ಸ್ ಡ್ಯಾನ್ಸಿಂಗ್.
ನಾನು ಸ್ವಲ್ಪ ಔಟ್ ಡ್ಯಾನ್ಸರು. ನಮ್ಮ ಅಣ್ಣ ಮತ್ತು ನಮ್ಮ ತಂಗಿ ಭಾಳ ಚೆನ್ನಾಗಿ ಡ್ಯಾನ್ಸ್ ಆಡುವಂಥವ್ರು. ಡಿಸ್ಕೋ ಡ್ಯಾನ್ಸ್ ಅಂತ ಭಾಳ ಆ ಕಾಲದಲ್ಲಿ ಫೇಮಸ್ ಇತ್ತು, ಮಿಥುನ್ ಚಕ್ರವರ್ತಿ, ಗೋವಿಂದ ಅವರ ಕಾಲದಲ್ಲಿ. ನಮ್ಮ ಅಣ್ಣ ಕೂಡ ಆಡಿದ್ದಾರೆ. ನಾನು ಹೇಳಿದಾಗೆ ಸೆಕೆಂಡ್ ಸ್ಟೇಟ್ ಲೆವೆಲ್ ಆದಾಗ ಭಾಳ ಖುಷಿಯ ವಿಚಾರ ನಮಗೆ. ಇನ್ನೂ ಎಲ್ಲೋ ಇದೆ ನಮ್ಮಲ್ಲಿ ಆ ಒಂದು ಬಿರುದು ಕೊಟ್ಟಿದ್ದು ಎಲ್ಲೋ ಇದೆ. ಹಾಗೆ ನಮ್ಮ ಅಣ್ಣಂದು ಫೋಟೋಗಳು ಇನ್ನೂ ಸಿಗ್ತಾ ಇದ್ದಾಗ ನಾವು ಇವಾಗಲೂ ಮೆಲ್ಕು ಹಾಕ್ಕೊಂಡು ಮಾತಾಡ್ತೇವೆ ಹೇಗೆ ಅಂತ. ಎಸ್, ವಿ ಕಮ್ ಫ್ರಮ್ ಎ ಫ್ಯಾಮಿಲಿ ಆಫ್ ಟೀಚರ್ಸ್. ತಂದೆ ಟೀಚರ್, ತಾಯಿ ಟೀಚರು, ನಮ್ಮ ಅತ್ತೆ ಟೀಚರ್ ಆಗಿದ್ದರು, ನಮ್ಮ ಚಿಕ್ಕಮ್ಮ ಟೀಚರ್ ಆಗಿದ್ದರು, ನಮ್ಮ ಚಿಕ್ಕಪ್ಪ ಟೀಚರ್ ಆಗಿದ್ದರು. ಹಾಗಾಗಿ ಇಟ್ ಈಸ್ ಇಂಬೈಬ್ಡ್ ಇನ್ ಅಸ್. ನಮ್ಮಲ್ಲಿ ಆ ಒಂದು ಎಜುಕೇಷನ್ ಅಂತ ಏನು ವ್ಯಾಲ್ಯೂಗಳಿದೆ ಅದನ್ನು ನಮ್ಮಲ್ಲಿ ಇಂಬೈಬ್ ಮಾಡಲಾಗಿದೆ. St. Mary's is known for quality, because that's the most important one, quality. And we also make sure that the brightest mind will get brightest ideas, the low bright will also become brighter ಅಂತ. ಹಾಗಾಗಿ ಯಾರನ್ನು ನಾವು ಬಿಡಲ್ಲ, ಎಲ್ಲರನ್ನೂ ನಾವು ಒಂದೇ ಥರ ನೋಡಿಕೊಂಡು ನಮ್ಮ ಕೈಲಾದಷ್ಟು ಆ ಮಕ್ಕಳನ್ನು ಮೇಲೆತ್ತಲು ಇದು ಮಾಡ್ತಕ್ಕಂಥ. ವಿ ವಾಂಟ್ ಟು ಗಿವ್ ಅ ಗುಡ್ ಹ್ಯೂಮನ್ ಬೀಯಿಂಗ್ ಟು ದ ಸೊಸೈಟಿ. ಮನುಷ್ಯನ ಒಂದು ರೂಪವನ್ನು ನಾವು ಏನು ಮಾಡ್ಬೋದು, ಬರೀ ಓದಿನಲ್ಲ, ಎಲ್ಲ ಆಚಾರ ವಿಚಾರಗಳಲ್ಲಾಗಲಿ, ಸ್ಪೋರ್ಟ್ಸ್ ಆಗಲಿ, ನಮ್ಮ ಸ್ಕೂಲ್ ಮಕ್ಕಳಾಗಲಿ, ನಮ್ಮ ಕಾಲೇಜ್ ಮಕ್ಕಳಾಗಲಿ ನ್ಯಾಷನಲ್ ಲೆವೆಲ್ ತನಕ ಸ್ಪೋರ್ಟ್ಸಲ್ಲಿ ಹೋಗ್ತಾ ಇದ್ದಾರೆ. ಸ್ವಿಮ್ಮಿಂಗ್ ಆಗಲಿ, ಸಿಲಾತ್, ಅದು ಟೈಕ್ವಂಡೋ, ಹಾಗೆ ಬಾಸ್ಕೆಟ್ಬಾಲ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಎಲ್ಲ ಕಡೆಯಿಂದ ನಮ್ಮ ಮಕ್ಕಳಿಗೆ ಸ್ಪೋರ್ಟ್ಸ್ ಅಷ್ಟೇ ಹುರಿದುಂಬಿಸ್ತೇವೆ. ಓದಂತೂ ಇದ್ದಿದ್ದೆ, ಯಾಕಂದರೆ ವಿ ವಾಂಟ್ ದೆಮ್ ಟು ಹ್ಯಾವ್ ಎ ಬೆಟರ್ ಲೈಫ್ ಇನ್ ದ ಫ್ಯೂಚರ್ ಅಂತ. ಸೋಲಿ ಅದಕ್ಕೆ ಹೇಳ್ತಾರೆ ಅನ್ಸುತ್ತೆ, ಅಂದರೆ ಆ ಚೈಲ್ಡ್ಹುಡ್ ಹೋಗಿದ್ದು ಮತ್ತೆ ಇವತ್ತು ಬರಲ್ಲ, ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಇರ್ತಾರೆ. ಮೇಡಮ್, ನಿಮ್ಮ ಚೈಲ್ಡ್ಹುಡಲ್ಲಿ ನೀವು ಯಾವ ಥರ ಇದ್ರಿ? ಅಂದರೆ ನೀವು ಸ್ಟೂಡಿಯಸ್ ಅಂತ ಹೇಳಿದ್ರಿ, ಅದ್ರ ಜೊತೆಗೆ ನೀವು ಫ್ರೆಂಡ್ಸು, ಕಸಿನ್ಸು, ಚಿಕ್ಕಮಗಳೂರಲ್ಲಿ ಹೇಗೆ ಸಮಯ ಕಳೀತಾ ಇದ್ರಿ? ಇದು ಸಮ್ಮರ್ ಹಾಲಿಡೇಸ್ ಬರಬೇಕಾದ್ರೆ ನಮ್ಮ ಅಜ್ಜಿ ಮನೆ ಕಿನ್ನಿಗುಳಿ ಅಲ್ಲಿಗೆ ಹೋಗ್ತಾ ಇದ್ವಿ. ಅಲ್ಲಿ ಮ್ಯಾಂಗ್ಳೂರಲ್ಲಿ ಕೆಲವು ಪ್ಲೇಸಸ್ ಎಲ್ಲ ನೋಡೋದು, ಆ ಥರ ಬೀಚ್ ಆ ಥರ ಎಲ್ಲ ಎಂಜಾಯ್ ಮಾಡ್ತಾಯಿದ್ವಿ. ಕೆಲವೊಮ್ಮೆ ಈವನ್ ವೀಸ್ ಟು ವಿಸಿಟ್ ತಮಿಳ್ನಾಡು, ಹೈದ್ರಾಬಾದ್ ಆ ಥರ. ಯಾಕಂದರೆ ನಮ್ಮ ಡ್ಯಾಡಿ ಸರ್ವಿಸಲ್ಲಿದ್ದಾಗ ವಿ ಹ್ಯಾಡ್ ಎ ಚಾನ್ಸ್ ಟು ಗೋ ಟು ಡಿಫ್ರೆಂಟ್ ಪ್ಲೇಸಸ್. ನಮ್ಮ ಡ್ಯಾಡಿ ಕಾಫಿ ಬೋರ್ಡಲ್ಲಿ ಸರ್ವಿಸ್ ಮಾಡ್ತಾಯಿದ್ರಿಂದ ನಮಗೆ ಬೇರೆ ಬೇರೆ ಊರುಗಳಿಗೆ ಹೋಗೋಕ್ಕೆ ತುಂಬ ಚಾನ್ಸಸ್ ಇತ್ತು. ಹಾಗಾಗಿ 1 ತಿಂಗಳು ಅಥವಾ 2 ತಿಂಗಳು ಹೈದ್ರಾಬಾದ್ ಇರ್ಬೋದು, ತಮಿಳ್ನಾಡು ಇರ್ಬೋದು, ಡೆಲ್ಲಿ ಇರ್ಬೋದು, ಈ ಥರ ಡಿಫ್ರೆಂಟ್ ಪ್ಲೇಸಸ್ಸಿಗೆ ಹೋಗೋದು ಎಲ್ಲ ಚಾನ್ಸಸ್ ಸಿಗ್ತಾಯಿತ್ತು. ಹಾಗಾಗಿ ಅಲ್ಲಿಂದ ಕೂಡ ತುಂಬ ನಾಲೆಜ್ ನಾವು ಗೇನ್ ಮಾಡ್ತಾಯಿದ್ವಿ. ಮತ್ತು ನನ್ನ ಕ್ಲೋಸೆಸ್ಟ್ ಫ್ರೆಂಡ್ ನಮ್ಮ ಅಣ್ಣ ಅಂತಲೇ ಹೇಳಬೇಕು. ನಾವು ಒಟ್ಟಿಗೆ So it was not cat and dog fight ಥರ, ಆ ಥರ ಇಲ್ಲ, ವೆರಿ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಇತ್ತು. ಹಾಗಾಗಿ ಏನೇ ಇರಲಿ ಡಿಸ್ಕಷನ್ ಮಾಡ್ಕೊಳ್ತಾ ಇದ್ವಿ. ಅದು ಒಂಥರ ಚೆನ್ನಾಗಿ ಅನಿಸುತ್ತೆ. ಈಗಲಾದರೂ ಅಷ್ಟೇ, ಏನಾದ್ರೂ ನಾವು ವಿ ವಿಲ್, ಈವನ್ ದೋ ಈಸ್ ವೆರಿ ಫಾರ್, ಏನಾದರೂ ಸಪೋರ್ಟ್ ಮಾಡಬೇಕು ಒಬ್ರಿಗೊಬ್ರು ಅಂದರೆ ಆಲ್ವೇಸ್ ವಿ ಫೀಲ್ ವಿ ಆರ್ ದೇರ್ ಫಾರ್ ಈಚ್ ಅದರ್ ಅಂತ ಹೇಳ್ಬಿಟ್ಟು ಆ ಥರ. ಮತ್ತು ಈವನ್ ಫ್ರೆಂಡ್ಸ್ ಕೂಡ ಕೆಲವರು ತುಂಬ ಇಂಪ್ಯಾಕ್ಟ್ ಮಾಡಿದ್ದಾರೆ ನನ್ನ ಮೇಲೆ. ಒಂದು ಫ್ರೆಂಡ್, ಅವಳ ಹೆಸರು ಶಾಂತಿ ಅಂತ ಹೇಳ್ಬಿಟ್ಟು ಕೆನಡಾದಲ್ಲಿದ್ದಾಳೆ. ಐ ವಾಸ್ ಗುಡ್ ಅಟ್ ಕ್ರಿಯೇಟಿವ್ ಸೈಡ್. ಓಕೆ, ಕಲ್ಚರಲ್ಸ್, ನಾಟ್ ಎಕ್ಸಾಕ್ಟ್ಲಿ ಕಲ್ಚರ್, ಅಂದರೆ ಪ್ಲ್ಯಾನ್ ಮಾಡೋದು, ಕಲ್ಚರರಿಗೆ ಪ್ಲ್ಯಾನ್ ಮಾಡೋದು. ಇಟ್ಸ್ ನಾಟ್ ದ್ಯಾಟ್ ಡೈರೆಕ್ಟ್ ಆರ್ಗನೈಸಿಂಗ್ ದ ಥಿಂಗ್ಸ್. ಆ್ಯಂಡ್ ಆಲ್ಸೋ ಶಿ ವಾಸ್ ಎ ವೆರಿ ಗುಡ್ ಆರ್ಟಿಸ್ಟ್, ಸ್ಪೆಷಲಿ ಡ್ರಾಯಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅವಳು ಏನಂತ ಹೇಳಿದ್ರೆ, ವಿ ವರ್ ವೆರಿ ಕ್ಲೋಸ್ ಬಡೀಸ್. ಸೊ ಹೆಂಗಾಗಿತ್ತು ಅಂತ ಹೇಳಿಬಿಟ್ರೆ, ಅವಳಿಗೆ ಯಾವುದೇ ತಾನು ಕಾಂಪಿಟೇಷನಿಗೆ ಹೋದರೂ ಕೂಡ ನಾನು ಬರಬೇಕು ಅನ್ನೋದು ತುಂಬ ಇಚ್ಛೆ ಇತ್ತು. ಅವರ ಹೆಸರು ಶಾಂತಿ ಅಂತ. ಅವರು ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ನನ್ನ ಇದು ಎಲ್ಲೆಲ್ಲಿಗೆ ಹೋಗ್ತಾ ಇದ್ಲಲ್ಲ, ಅವಾಗ ಏನು ಮಾಡ್ತಾಯಿಲ್ಲ, ಅವಳಿಗೆ ಖಂಡಿತ ಫಸ್ಟ್ ಅಥವಾ ಸೆಕೆಂಡ್ ಪ್ರೈಸ್, ಸಮ್ಟೈಮ್ಸ್ ಇನ್ ದ ಸ್ಕೂಲ್ ಲೆವೆಲ್ ಆರ್ ಇಂಟರ್ ಸ್ಕೂಲ್, ಈ ಮುನ್ಸಿಪಲ್ ಪಾರ್ಕಲ್ಲೆಲ್ಲ ಅವಾಗ ತುಂಬ ಕಾಂಪಿಟೇಷನ್ಸ್ ಎಲ್ಲ ಮಾಡ್ತಾಯಿದ್ರು. ಅಲ್ಲಿಗೆಲ್ಲ ಅವಳಿಗೆ ಯಾವಾಗಲೂ ಗ್ಯಾರಂಟಿ ಪ್ರೈಸ್ ಬರ್ತಾಯಿತ್ತು. ಆದರೆ ಹೋಗೋದಕ್ಕೂ ಮುಂಚೆ ಯಾವಾಗಲೂ ವಾಟ್ ಶಿ ಈಸ್ ಟು ಡೂ, ನನಗೆ ಒಂದು ಶೀಟಲ್ಲಿ ಫುಲ್ಲು ನೀನು ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ, ಶಿ ವಾಸ್ ಮೈ ಟ್ರೈನರ್. ಅಲ್ಲಿಂದ ಉತ್ಪತ್ತಿಯಾಗಿದ್ದು. ಈಗಲೂ ಅಷ್ಟೇ, ಯಾವಾಗಲೂ ಆರ್ಟ್ ಕಡೆ ಮತ್ತು ಕ್ರಿಯೇಟಿವ್ ಸೈಡ್ ಕಡೆ ಪ್ಲ್ಯಾನ್ ಮಾಡೋದಿರಲಿ, ಆರ್ಗನೈಸ್ ಮಾಡೋದಿರಲಿ, ಅದಕ್ಕೆ. ಸೊ ಈಗಲೂ ನೀವು ಸೆಂಟ್ ಮ್ಯಾರೀಸಲ್ಲೂ ಕೂಡ ಏನಾದ್ರು ಪ್ಲ್ಯಾನ್ ಮಾಡ್ಬೇಕಾದ್ರೆ, ಏನಾದ್ರು ಒಂದು ಒಪಿನಿಯನ್ ಬಂದಾಗ ಯು ಆಸ್ಕ್ ಆಸ್ ಅ ಫ್ರೆಂಡ್. So that is how... No, now I am not asking because I am very independent of doing the things. Wow. But we have a good team also. Okay. ಆ ಥರ. ಮತ್ತು ಇನ್ನೊಂದು ಫ್ರೆಂಡ್ ಸುಮನ ಅಂತ ಹೇಳ್ಬಿಟ್ಟು, ಶಿ ಈಸ್ ಸಾಫ್ಟ್ವೇರ್ ಇಂಜಿನಿಯರ್. ಶಿ ಈವನ್ ವರ್ಕ್ ಫಾರ್ ಇಸ್ರೋ.
ಶಿ ಹೆಲ್ಪ್ಡ್ ಅಸ್ ಟು ಡೆವಲಪ್ ಮೆನಿ ಲೀಡರ್ಶಿಪ್ ಸ್ಕಿಲ್ ಅಟ್ ದ ಬ್ಯಾಕ್ ಎಂಡ್. ಓಕೆ. ಅದು ಕೂಡ ಮೆನ್ಷನ್ ಮಾಡೋಕ್ಕೆ ಇಷ್ಟ. ಮೇಡಮ್, ನಾವು ಜೊತೆಗೆ ನಿಮ್ಮ ಒಂದು ಬಯೋಗ್ರಫಿನ ಓದಬೇಕಾದ್ರೆ ಎಷ್ಟೋ ಜನ ಟೀಚರ್ಸ್ ಅಂದರೆ ಸೆಂಟ್ ಜೋಸೆಫ್ಸ್ ಅಲ್ಲಿರೋ ಪ್ರಭಾವತಿ ಮ್ಯಾಮ್, ಇನ್ನಿಷ್ಟು ಟೀಚರ್ಸ್ಗಳ ಬಗ್ಗೆ ಅದ್ರಲ್ಲಿ ಮಾಹಿತಿ ಇತ್ತು, ನೀವು ಹೇಗೆ ಅವ್ರ ಜೊತೆ ರಿಲೇಶನ್ಶಿಪ್ ಇದೆ ಅಂತ. ಆ ಒಬ್ರು ಟೀಚರ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಪ್ರಭಾವತಿ ಮ್ಯಾಮ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅವರು ನಮಗೆ ಹೈಸ್ಕೂಲಲ್ಲಿ ಮ್ಯಾಥ್ ಟೀಚ್ ಮಾಡ್ತಾಯಿದ್ರು. ಅವರು ಹೇಗೆ ಅಂದರೆ ಎಲ್ಲ ಥರದ ಮಕ್ಕಳಿಗೂ ರೀಚ್ ಆಗ್ತಾಯಿದ್ರು. ಐ ವಾಸ್ ಗುಡ್ ಅಟ್ ಮ್ಯಾಥ್, ಸೊ ಐ ಯೂಸ್ ಟು ಎಂಜಾಯ್. ಲೈಕ್ವೈಸ್ ಅದರ್ ಫ್ರೆಂಡ್ಸ್ ಆಲ್ಸೋ ದೇ ಯೂಸ್ ಟು ಎಂಜಾಯ್ ಕ್ಲಾಸಸ್. ಅದೇ ರೀತಿ ಅವರು ಇಂಪಾರ್ಷಲ್ ಆಗಿದ್ದರು. ಅದು ಒಂದು ಸ್ಟೂಡೆಂಟಿಗೆ, ಪ್ರತಿಯೊಂದು ಸ್ಟೂಡೆಂಟಿಗೂ ತುಂಬ ಇಷ್ಟಪಡೋಂಥದ್ದು ವ್ಯಕ್ತಿತ್ವ ಅಂತ ಹೇಳ್ಬೋದು. ಅವರು ಆಮೇಲೆ ಯಾರು ಓದ್ತಾ ಇರಲಿಲ್ಲ ಆ ಮಕ್ಕಳಿಗೂ ಕೂಡ ತುಂಬ ಎನ್ಕರೇಜ್ ಮಾಡ್ತಾಯಿದ್ರು ಮತ್ತು ಪ್ರೀತಿಯಿಂದ ಹೇಳ್ಕೊಡ್ತಾಯಿದ್ರು. ಈಗ ನಾವು ಒಂದು ಸ್ವಲ್ಪ ಹಿಂದೆ ಲೈಕ್ ನಮ್ಮ ಜನ್ರೇಷನಿಗೆಲ್ಲ ಹೋದಾಗ ಸುಮಾರು ಜನ ಹೇಳೋದು ಕೇಳಿಸ್ಕೊಂಡಿದ್ದೀನಿ, ನಮಗೆ ಬೆತ್ತದಲ್ಲಿ ಅದು ಹೊಡಿತಾಯಿದ್ರು, ಇದು ಹೊಡಿತಾಯಿದ್ರು, ಹಾಗೆ ಹೀಗೆ ಅಂತೇಳ್ಬಿಟ್ಟು. ಅದಕ್ಕೆ ಕಂಪ್ಲೀಟ್ಲಿ ವಿರೋಧವಾಗಿಯೇ ಅವರು ಆ ಟೈಮಲ್ಲೇ ಹೇಳ್ಕೊಡ್ತಾಯಿದ್ರು. ಅದನ್ನ ಹೇಳೋಕ್ಕೆ ಇವತ್ತು ನಾವೇನು ಎಜುಕೇಷನಲ್ಲಿ ಆ ಒಂದು ಫಿಸಿಕಲ್ ಟಾರ್ಚರ್ ಮಾಡ್ದಲೆ ಮಾರಲಿ ಯಾವ ಥರ ಮಾಡ್ಬೇಕಂತ ಅವ್ರು ಅವಾಗಲೇ ಮಾಡ್ತಾಯಿದ್ರು. ಸೊ ನಿಮ್ಮ ಬಾಲ್ಯನ, ನಿಮ್ಮ ಚೈಲ್ಡ್ಹುಡ್ನ ಕೇಳ್ತಾ ಇದ್ರೆ ಅದೊಂದು ಪಿಕ್ಚರ್ ನಿಮ್ಮ ಕಣ್ಮುಂದೆ ಬರ್ತಾ ಇರುತ್ತೆ, ಹೇಗೆ ಸ್ಪೆಂಡ್ ಮಾಡಿದ್ರಿ ಅಂತ. ತುಂಬ ಕಲರ್ಫುಲ್ ಆಗಿ, ತುಂಬ ಹ್ಯಾಪಿಯಾಗಿ ಮಾಡ್ತಾ ಬಂದ್ರಿ. ಬಟ್ ಸರ್ ಒಬ್ರು 14 years ಒಂದು ಯಂಗ್ ಲ್ಯಾಡ್, ಅಂದರೆ ಫುಲ್ ವಿತ್ ಎನರ್ಜಿ, ಎಂತೂಸಿಯಾಸಮ್ ಅಲ್ಲಿರೋ ಆ ಒಂದು 14 years ಅಲ್ಲಿ ಸರ್ ಅವರ ಲೈಫಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಅಂದರೆ ಒಂದು ಡೆತ್ತಿಂದ, ಅಂದರೆ ತಂದೆಯವರು ತೀರ್ಕೊಂಡಾಗ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಸೊ ಆವಾಗ ಹೇಗಿತ್ತು ಸರ್? ಯಾಕೆಂದರೆ ನಾನು ಅದನ್ನು ಕೇಳೋದ್ಕಿಂತ ನಿಮ್ಮಿಂದ ಕೇಳೋಕೆ ಒಂದು, ಅಂದರೆ ಆ 14 years ಅಲ್ಲಿ ಇರ್ತೀರ, ಯು ಆರ್ ಇನ್ಎಕ್ಸ್ಪೀರಿಯನ್ಸ್, ಯು ಆರ್ ಇನ್ ದಟ್ ಲೈವ್ಲಿ ಸ್ಪಿರಿಟ್, ಜಾಯ್ಫುಲ್ ಆಗಿರ್ತೀರ. ಆ ಟೈಮಲ್ಲಿ ಸಡನ್ಲಿ ಅಪ್ಪಾಜಿ ಅವರು ಹೋದಾಗ, ಅಂದರೆ ಯುವರ್ ಡ್ಯಾಡ್ ವೆನ್ ಹಿ ಪಾಸಸ್ ಅವೇ, ಸೊ ಹೌ ವಾಸ್ ದ ರೆಸ್ಪಾನ್ಸಿಬಿಲಿಟಿ, ಹೌ ವಾಸ್ ದ ಹೌ ಡಿಡ್ ಯು ಮ್ಯಾನೇಜ್ ದಟ್ ಸಿಚುವೇಶನ್? ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮಿ. ಯಾಕಂದರೆ ಮೊದಲನೇದಾಗಿ ಐ ಯೂಸ್ ಟು ಲವ್ ಮೈ ಫಾದರ್ ಎ ಲಾಟ್, ಮೈ ಮದರ್ ಆ್ಯಂಡ್ ಫಾದರ್. ಆ್ಯಂಡ್ ಮೈ ಫಾದರ್ ವಾಸ್ ಮೈ ಫಸ್ಟ್ ಟೀಚರ್ ಅಂತಲೇ ಹೇಳ್ಬೋದು. ಹೇಗೋ ಅಮ್ಮ ಮೊದಲೇ ಗುರು ಅಂತಲೇ ಹೇಳ್ತಾರೆ. ದಟ್ ಫಾದರ್ ವಾಸ್ ಅ ವಂಡರ್ಫುಲ್ ಟೀಚರ್ ಫಾರ್ ಮಿ. ಯಾಕಂದರೆ ಹೀ ಗೈಡೆಡ್ ಮೀ ಇನ್ ಆಲ್ ದ ವೇಸ್. ನಾನು 14 ವರ್ಷ ಬರೋದ್ರಲ್ಲಿ ನನ್ನನ್ನು ಯಾವ ಮಟ್ಟಕ್ಕೆ ಬೆಳೆಸಿದ್ರು ಅಂದರೆ, ನನ್ನ ಯೋಚನೆಗಳೇ ಬೇರೆ ಥರ ಇತ್ತು. ಹೇಗೆ ಅಂದರೆ ಏನು ಕೆಲಸ ಕೊಟ್ಟರು ಮಾಡೋಂಗಿತ್ತು. ಸೊ ಹಿ ಹ್ಯಾಡ್ ಟ್ರೈನ್, ನನಗೆ ಗೊತ್ತಿಲ್ಲದಲ್ಲೇ ಅವ್ರು ನನ್ನ ಟ್ರೈನ್ ಮಾಡಿದರು. ಏನಾಗಿತ್ತು ತಂದೆಯವ್ರಿಗೆ ಸರ್? ತಂದೆಯವ್ರಿಗೆ ಏನು, ಅಟ್ ದ ಏಜ್ ಆಫ್ 14 ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ನಾನು 14 ಇದ್ದೆ ಆವಾಗ. ಹಿ ಡೈಡ್ ಆಫ್ ಆ್ಯನ್ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಬೆಳಗಿನ ಜಾವ ಅಮ್ಮನಿಗೆ, ಅಮ್ಮ ವಾಸ್ ಇನ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಅಮ್ಮ ಇದ್ದರು, ಕಪ್ಸಲ್ಲಿದ್ದರು. ಸೊ ಒಂದು ಸ್ಟೇಟ್ ಲೆವೆಲ್ ಮೈಸೂರಲ್ಲಿ ಒಂದು ಮೀಟಿಂಗ್ ಇದನ್ನು ಆರ್ಗನೈಸ್ ಮಾಡಿದರು. ಸೊ 6 ಮಕ್ಕಳು 12 ಮಕ್ಕಳು ಕರ್ಕೊಂಡು ಹೋಗ್ಬೇಕಾಗಿತ್ತು ಆವತ್ತಿನ ದಿನ. ಸೊ ಆನ್ ದ ವೇ ಅವ್ರದ್ದು ಆವಾಗ ಸುವೇಗ ಅಂತ ಒಂದಿತ್ತು. ಸೊ ಅಮ್ಮನ ಕೂರಿಸ್ಕೊಂಡು ಲಗೇಜ್ ಇಟ್ಕೊಂಡು ಹೋಗ್ತಾಯಿದ್ದೆ. ಸ್ವಲ್ಪ ದೂರದಲ್ಲಿ ಅವತ್ತು ಸ್ಟಾಪ್ ಆಯಿತು ಸುವೇಗ. ಅಪ್ಪ ಅದು ಸೈಕ್ಲಿಂಗ್ ಮೋಡ್ ಇತ್ತು, ಸೈಕ್ಲಿಂಗ್ ಮೋಡ್ ಹಾಕಿ ಕೂತ್ಕೊಳ್ಳಿ, ಟೈಮ್ ಆಗುತ್ತೆ, ಇನ್ನೊಂದು 5-10 ನಿಮಿಷ ಇದೆಲ್ಲ ಅಂತ ಸೈಕಲ್ ಮಾಡೋದ್ರು. ಈ ಸರ್ಕಲ್ ಹತ್ತಿರ, ಆಜಾದ್ ಪಾರ್ಕ್ ಸರ್ಕಲ್ ಹತ್ರ ಬೆಳಗಿನ ಜಾವ 5 ಗಂಟೆ ಚರ್ಚ್ ಗಂಟೆ ಹೊಡಿತಾಯಿತ್ತು. ಅಪ್ಪ ಇಳಿದ್ರು. ನನಗೆ ಯಾಕೋ ಉಸಿರು ಕಟ್ಟಂಗೆ ಆಗ್ತಾಯಿದೆ ಅಂದರು. ಅಮ್ಮನಿಗೆ ಏನೂ ಗೊತ್ತಿರಲಿಲ್ಲ. ಹಾಗೆ ಸ್ವಲ್ಪ ನಡ್ಕೊಂಡು ಚೂರು ಮುಂದೆ ಬಂದರು. ಅಲ್ಲೋ ಪೋಸ್ಟ್ ಇತ್ತಲ್ಲಿ. ಸೊ ಅಲ್ಲಿಗೆ ಬಂದಾಗ 4 ಕ್ರಾಸ್ ರೋಡ್ಸ್ ಡಿವೈಡ್ ಆಗ್ತದೆ. ಅಲ್ಲಿ ಕೈ ಬಿಟ್ಟು ಬಿದ್ದುಬಿಟ್ರು ಅಪ್ಪ ಬಿದ್ದಿದ್ದೆ. ಅಮ್ಮ ಇಟ್ಕೊಂಡು ಅವರ ಇದ್ರ ಮೇಲೆ, ತೊಡೆ ಮೇಲೆ ಇಟ್ಕೊಂಡಿದ್ರು. ಅಮ್ಮ ಕಿರ್ಚಾಡ್ತಾಯಿದ್ರು, ಯಾರಾದರೂ ಕಾಪಾಡಿ ಅಂತ. ಅಪ್ಪ ಕಣ್ಣು ಮೇಲೆ ಮಾಡಿ ಏನೋ ಹೇಳೋಕ್ಕೆ ಹೋಗ್ತಾಯಿದ್ದಾರೆ, ಆಗ್ತಾಯಿಲ್ಲ. ಅಷ್ಟೊತ್ತಿಗೆ ಅಲ್ಲಿ ಒಬ್ಬರು ಫ್ರೀಡಮ್ ಫೈಟರ್ ಇದು ಗೋವಿಂದ ರಾಜು ಅಂತ. ಸೊ ಅವರು ಕಿರ್ಚಿದ, ಅಲ್ಲಿ ಮನೆ ಅವ್ರದ್ದು ಅದೇ ಸರ್ಕಲ್ ಹತ್ರ ಇತ್ತು. ಅವರೊಂದು ನೀರು ತೊಗೊಂಡು ಬಂದು ಕೊಟ್ಟರು. ನೀರು ಕುಡಿದು ಅಪ್ಪ ಅಲ್ಲೇ ಆ ಟೈಮಲ್ಲಿ ತೀರೋಗ್ಬಿಟ್ರು, ಎಕ್ಸ್ಪೈರ್ ಆದರು.
ಅವರನ್ನು ಆಮೇಲೆ ಹಾಸ್ಪಿಟ್ಲಿಗೆ ಪೋಸ್ಟ್ಮಾರ್ಟಮ್ ಅದೆಲ್ಲ ಮಾಡಿ ಕರ್ಕೊಂಬಂದರು. ನಾನು ಮಲ್ಕೊಂಡಿದ್ದೆ 7 ಗಂಟೆ 8 ಗಂಟೆ, ನಾನು 7 ಗಂಟೆ. ಅಮ್ಮ ಬಂದು ಹತ್ರ, ನಿಮ್ಮಪ್ಪ ಇನ್ನಿಲ್ಲಪ್ಪ ಅಂತ ಹೇಳಿ ಹತ್ರ. ನಾನು 14 ವರ್ಷ, ನಾನೇ ದೊಡ್ಡ. ಸಾರಿ ಸರ್, ಸಾರಿ ಫಾರ್ ಮೇಕಿಂಗ್. ನಾನೇ ದೊಡ್ಡವನು. ಸೊ ಹಾಗಾಗಿ ತುಂಬ ಪ್ರೀತಿ ಮಾಡೋರು ಹೋಗ್ಬಿಟ್ರೆ ಏನು ಮಾಡ್ತೀವಿ. 14 ವರ್ಷ. ಸೊ ಜೀವನ ಭಾಳ ಕಷ್ಟ ಆಗ್ಬಿಡ್ತು. ಯಾಕಂದರೆ ನನ್ನ ಕರೆಕ್ಟಾಗಿ ಬೆಳೆಸಿ ಹೇಗೆ ಮಾಡಬೇಕು ಏನು ಅಂತ ಎಲ್ಲ ಬಂದಿದ್ದರು. ನಾನು ಅವತ್ತು ನಮ್ಮ ತಂದೆ ಹೆಣ ಮಲಗಿಸಿದ್ರು. ನಾನು ಅವತ್ತು ಅಳ್ತಾ ಇದ್ದೆ. ಆವಾಗ ನಾನು ಅಳ್ತಾ ಇದ್ದೆ. ಅತ್ತಾಗ ನಮ್ಮ ಅಜ್ಜಿ ಅಂದರು, ನಮ್ಮ ಅಜ್ಜಿ ಅಮೇರಿಕದಿಂದ ಬಂದಿದ್ದರು ನಮ್ಮ ಜೊತೆ ಇರಬೇಕು ಅಂತ. ಅಜ್ಜಿ ಹೇಳಿದ್ರು, ನನ್ನ ಮಗನಿಗೋಸ್ಕರ ನಾನು ಬಂದೆ, ನನ್ನ ಮಗನ ಕಳ್ಕೊಂಬಿಟ್ಟೆ, ನನಗೆ ಯಾರಿದ್ದಾರೆ ಈಗ ಅಂತ. ಅವಾಗ ನಾನು ಅಂದೆ, ಅಜ್ಜಿ ನಾನಿದ್ದೀನಿ, ಆದರೆ ನೀನು ಬರೀ 14 ವರ್ಷ ಅಲ್ಲೋ ಮಗನೇ, ನನ್ನನ್ನು ಹೆಂಗೋ ನೋಡ್ತೀಯ ಅಂತ ಅಳ್ತಾಯಿದ್ರು. ಜವಾಬ್ದಾರಿ ಇತ್ತು, ನಾನು ಅಳ್ತಾ ಇದ್ದೆ. ಆವಾಗ ದೇವ್ರಿಗೊಂದು ಪ್ರಾರ್ಥನೆ ಮಾಡಿದೆ, ನನ್ನನ್ನು ಪ್ರೀತಿ ಮಾಡಿದ್ದ ಅಪ್ಪನ ನೀನು ಕರ್ಕೊಂಡೋಗ್ಬಿಟ್ಟೆ, ಈಗ ಯಾರಿಗೆ ನಾನು ಅಪ್ಪ ಅಂತ ಕರೀಲಿ ಅಂತ ಅಳ್ತಾ. ಹಾಗಾದರೆ ಇವತ್ತು ನೀನು ನನ್ನನ್ನು ಪ್ರೀತಿ ಮಾಡಿದಪ್ಪ ನೀನು ಕರ್ಕೊಂಡೋಗಿದ್ಯಾ, ನಾನು ಮುಂದೆ ಯಾರು ನನಗೆ ಬಟ್ಟೆ ಕೊಡಿಸೋದು, ನಂಗೆ ಯಾರು ಓದಿಸೋದು, ನನ್ನನ್ನು ಯಾರು ಜ್ಞಾನ ಬುದ್ಧಿಯಲ್ಲಿ ನಡೆಸೋದು ಅಂತ ಹೇಳ್ತಾ. ಹಾಗಾದ್ರೆ ನೀನು ಕರ್ಕೊಂಡೋಗಿದ್ಯಾ, ಓಕೆ, ಇವತ್ತಿಂದ ನೀನೇ ನಮ್ಮಪ್ಪ ಆಗಬೇಕು. ನನಗೆಲ್ಲ ಏನು ಬೇಕು, ನನ್ನ ಕಷ್ಟ ಸುಖಗಳನ್ನು ನೀನೇ ನೋಡ್ಕೊಳ್ಬೇಕು. ನನ್ನನ್ನು ಒಂದಿನ ನೀನು ಮೇಲೆತ್ತಬೇಕು. ನಾನು ಒಂದಿನ ನೀನು ಮೇಲೆತ್ತ ಮೇಲೆ ನಾನು ಹೇಳ್ತೀನಿ, ದೇವ್ರೇ ನೀನೇ ನನ್ನನ್ನು ಮೇಲೆತ್ತಿದ್ಯಾ. ಹಾಗಾಗಿ ನನ್ನ ತಂದೆನ ಎಷ್ಟು ಕಳ್ಕೊಂಡೋ ಆದರೆ ನಿನ್ನೆ ನಾನು ಪಡ್ಕೊಂಡೆ. ನಾನು ಯಾವತ್ತೂ ಅಹಂಕಾರ ಪಡಲ್ಲ, ಜೀವನದಲ್ಲಿ ಅಹಂಕಾರ ಪಡಲ್ಲ. ಏನೇ ಕೊಟ್ಟರು ನಿನ್ನ ದಾನ, ಇಟ್ಸ್ ಓನ್ಲಿ ಎ ಗ್ರೇಸ್ ದೇವ್ರು ಅಂತ ಹೇಳಿದೆ. ದೇವ್ರು ಆ ಸಣ್ಣ ಪ್ರಾರ್ಥನೆ ಅವತ್ತು ಕೇಳಿದರು. ಇವತ್ತು ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು. ನನ್ನನ್ನು ಈ ಮಟ್ಟಕ್ಕೆ ಎತ್ತಿದ್ದಾರೆ. ಇಟ್ಸ್ ಓನ್ಲಿ ಗಾಡ್ಸ್ ಗ್ರೇಸ್. ನನ್ನಲ್ಲಿ ಏನು ಅಹಂಕಾರ ಪಡೋದೇನಿದೆ. 1000 ಮಕ್ಕಳು ಓದ್ತಾರೆ, ಆದರೆ ಆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತಾಯಿದ್ದೀವಿ. ಮಾರಲಿ ವಿ ಆರ್ ನರ್ಚರಿಂಗ್ ಮಾರಲಿ, ಆ್ಯಂಡ್ ವಿ ಆರ್ ಅವ್ರಿಗೆ ಯಾವ ಕಷ್ಟ ಇದ್ರೂ ವಿ ಗೆಟ್ ಇನ್ ಟು ದ್ಯಾಟ್, ವಿ ಹೆಲ್ಪ್ ದೆಮ್ ಟು ಓವರ್ಕಮ್. ಯಾಕಂದರೆ ಎವ್ರಿ ಚೈಲ್ಡ್ ಈಸ್ ಯುನೀಕ್. ಹಾಗಾಗಿ ಇಂಥ ಇದರಲ್ಲಿ ನನ್ನ ತಮ್ಮ ಆವಾಗ 10 ವರ್ಷ, ನನ್ನ ತಂಗಿ 4 ವರ್ಷ. ಸೊ ತುಂಬ ಜವಾಬ್ದಾರಿ ತೊಗೊಳ್ಬೇಕಾಗಿತ್ತು. ಸೊ ನಮ್ಮ ತಾಯಿ ತುಂಬ ಕಷ್ಟಪಟ್ಟಿದ್ದಾರೆ ಈ ವಿಚಾರದಲ್ಲಿ. ತುಂಬ ಕಷ್ಟಪಟ್ಟು ಅವರು ಟೀಚಿಂಗ್ ಮಾಡಬೇಕು. ಸಂಜೆ ಬಂದು again she has to take some extra classes for the children. Even ನಾನು 8ನೇ ಕ್ಲಾಸ್ ಆದ್ರೂ I used to teach the students in the evening, and that was my routine. 8ನೇ ಕ್ಲಾಸಲ್ಲಿ ನೀವು ಟೀಚ್ ಮಾಡೋಕ್ಕೆ ಮಾಡ್ತಾ ಇದ್ರಿ? I used to teach students, and one student I am very happy that his name is Raghu. He is in Narana Rudalladalli. He is topmost cardiothoracic surgeon. I happened to meet him 2 years back. However, somehow he came to know. It was a surprise for me. He came and he told about all the incidents, and I was so happy to see. But ಈ ಟ್ರಾನ್ಸಿಷನಲ್ಲಿ I had to work very hard ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗಿತ್ತು. ಮನೆ ಕೆಲಸ ಮಾಡಬೇಕು. ದೋ ಮಮ್ಮಿ ಯೂಸ್ ಟು ಡೂ, ಈಗ ವಿ ಯೂಸ್ ಟು ಹೆಲ್ಪ್ ಮೈ ಮದರ್ ಇನ್ ದ ವರ್ಕ್ಸ್. ಇಲ್ಲ, ಆ ಒಂದು ಸಮಯನ ನಾನು ನಿಮಗೆ ಮತ್ತೆ ರೀಕಾಲ್ ಮಾಡಿದ್ದಕ್ಕೆ ಮೊದಲಿಗೆ ಕ್ಷಮೆ ಇರಲಿ. ಸಾರಿ ಸರ್, ಸಾರಿ. ಬಟ್ ನಾನು ಒಂದು ಆಡಿಯನ್ಸ್ ಆಗಿ ನಿಮಗೆ ಏನು ಹೇಳಬೇಕು ಅಂದರೆ, ಅವತ್ತು ಸರ್ ಅವ್ರು ಏನು ಕನ್ಸ್ಕೊಂಡಿದ್ರು ಅಥವಾ ನಿಮಗೆ ಕೇಳಿದ್ರಲ್ಲ ನನಗೆ ಯಾರನ್ನ ಅಪ್ಪ ಅಮ್ಮ ಅಂತ ಅನ್ನಲಿ, ಇವತ್ತು 3,000 4,000 ಇಡೀ ಚಿಕ್ಕಮಗಳೂರಿನ ತಂದೆ ತಾಯಿಯ ಕಣ್ಣೀರನ್ನು ನೀವು ಒರೆಸಿದ್ದೀರಾ. ಮೊದಲಿಗೆ ನಮ್ಮ ಚಿಕ್ಕಮಗಳೂರು ಜನತೆ ಎಲ್ಲರಿಂದ ನಿಮಗೆ ಒಂದು ದೊಡ್ಡ ಅಭಿನಂದನೆ. ಬಹುಶಃ ಫೆಡ್ರಿಕ್ ಸರ್ ಅವರು ಮೇಲಿಂದ ನೋಡ್ತಾ ಇರ್ತಾರೆ. ಸೊ ನೀವು ಮಾಡ್ತಿರೋ ಒಂದು ಸರ್ವಿಸ್. ಸೊ ಸಾರಿ ಫಾರ್ ರಿಮೆಂಬರಿಂಗ್ ದಟ್, ಮೇಕಿಂಗ್ ಯು ಎಮೋಷನ್. ಐ ಆಮ್ ವೆರಿ ಸಾರಿ. ನೋ ದಟ್ಸ್ ಓಕೆ. ಇದು ನಾನು
ಹೀಗೆ ಅಂತಲ್ಲ, ನಾನು 24-25 ವರ್ಷದ ನಾನು ನಮ್ಮಪ್ಪ ಯಾವಾಗಲೂ ನನ್ನ ಹೆಗ್ಲ ಮೇಲೆ ಕೈ ಹಾಕೊಂಡು ಹೋಗೋರು. ಸೊ ವೆನ್ ಎವರ್ ಐ ಸಿ ಸಮನ್ ಅವ್ರ ಹೆಗ್ಲ ಮೇಲೆ ಹಾಕೊಂಡೋದ್ರೆ ತಟ್ಟನೆ ಕಣ್ಣಿನಲ್ಲಿ ನೀರು ಬಂದುಬಿಡೋದು. ಯಾಕಂದರೆ ಅಷ್ಟು ಪ್ರೀತಿ ಮಾಡ್ತಾಯಿದ್ರು. ನನ್ನನ್ನು ಯಾವ ರೀತಿ ತಿದ್ದಿದ್ರು ಅಂದರೆ, ಯಾಕೆ ನಾನು ಐ ಕುಡ್ ಸಸ್ಟೈನ್ ಅಂದರೆ 14 ವರ್ಷದಲ್ಲಿ ಒಂದು ಮನೆ ಜವಾಬ್ದಾರಿ ಹೆಂಗೆ ತೊಗೊಂಡೆ ಅಂದರೆ, ನನಗೆ ಒಂದು ರಜದಲ್ಲಿ 5ನೇ ಕ್ಲಾಸ್ ಇಲ್ಲ ಒಂದು ರಜದಲ್ಲಿ ನಾನು ತುಂಬ ಗಲಾಟೆ ಆಟ ಆಡ್ತಿದ್ದೆ. ನಮ್ಮಪ್ಪ ಒಂದಿನ ಕರೆದ್ರು, ಬಾಮಗನೆ ಅಂದರು, ನೋಡು ಜೀವನದಲ್ಲಿ ಏನಾದ್ರು ಒಂದು ಕಲ್ತ್ರೆ ಅದು ನಿಂಗೆ ಸಹಾಯ ಆಗ್ತದೆ. ನನಗೊಂದು ಟೈಲರ್ ಶಾಪ್ ಇತ್ತು IG ರೋಡಲ್ಲಿ. ಒಂದು ಟೈಲರಿಂಗ್ ಶಾಪಲ್ಲಿ ಕರ್ಕೊಂಡೋಗಿ ಅವ್ರಿಗೆ ಹೇಳಿದರು, ಅಫ್ಸರ್ ಅಂತ ಅವ್ರ ಹೆಸರು, ಇವನನ್ನು ಟೈಲರಿಂಗ್ ಶಾಪಲ್ಲಿ ಹಾಕ್ತೀನಿ. ಸಾರ್ ಸಣ್ಣ ಹುಡುಗ ಏನು ಮಾಡ್ತಾನೆ ಅಂತ, ಸಣ್ಣ ಹುಡುಗ ಅಂತ ತಿಳ್ಕೊಳ್ಬೇಡ, ಇವನನ್ನು ಬೇಸಿಕ್ ಕಾಜ ಹಾಕೋಕ್ಕೆ ಕಲಿಸು, ಗುಂಡಿ ಹೊಲ್ಸೋಕ್ಕೆ ಕಲಿಸು, ಅಷ್ಟು ಮಾಡು ಅಂತ ಹೇಳಿ ಹೋದರು. ಡೈಲಿ ಮುಗ್ದಿದ ಮೇಲೆ ನಮ್ಮಪ್ಪ ಅವ್ರಿಗೆ 5 ಪೈಸೆ ಕೊಟ್ಟರೆ ಅವ್ರು ನನಗೆ ಎವ್ರಿ ವೀಕಲ್ಲಿ 5 ಪೈಸೆ ಕಲೆಕ್ಟ್ ಮಾಡಿ 35 ಪೈಸೆ ಕೊಡೋರು. ಇಟ್ ವಾಸ್ ಅ ಇನ್ಸೆಂಟಿವ್. ಅಟ್ ದ ಸೇಮ್ ಟೈಮ್ ಹಿ ವಾಂಟೆಡ್ ಮೀ ಟು ಲರ್ನ್ ಆ್ಯಂಡ್ ಅರ್ನ್ ಮನಿ. ಹಣ ದುಡಿಯೋದು ಎಷ್ಟು ಕಷ್ಟ ಅಂತ ನನ್ನನ್ನು ಒಂದು ಕಡೆ ಹೇಳಿಕೊಟ್ರೆ, ಇನ್ನೊಂದು ಕಡೆ ಐ ಲರ್ನ್ಡ್. ನಾನು ವಿತಿನ್ ದ್ಯಾಟ್ ವೆಕೇಷನ್ ಐ ಲರ್ನ್ಡ್ ಸಿವಿಂಗ್, ಆಮೇಲೆ ಕಾಜಾ ಗುಂಡಿ ಇದೆಲ್ಲ ಹಾಕ್ಸಿದ್ರು. ಅಪ್ಪ ನನಗೆಲ್ಲ ಇದ್ಮೇಲೆ ಕರೆದ್ರು, ಗುಡ್ ಬಾಯ್ಲಿ ಅಂದ. ಏನು ಕಲಿತೆ ಮಗನೇ ಅಂದ. ಅಪ್ಪ ನನಗೆ ಗುಂಡಿ ಬರುತ್ತಪ್ಪ ಹಾಕೋಕ್ಕೆ ಕಣೆ. ವೆರಿ ಗುಡ್. ನಿನ್ಗೆ ಯಾಕೆ ಹೇಳ್ಕೊಟ್ಟಿದ್ದು ಗೊತ್ತಾ ಅಂದ್ರೆ, ಎ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9. ಎ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9. ಹಿ ವಾಸ್ ನಮ್ಮ ತಂದೆ ಹಿ ವಾಸ್ ಅ ಫ್ಯಾಂಟಾಸ್ಟಿಕ್ ಟೀಚರ್. ಹಿ ವಾಸ್ ಅ ಡ್ರಾಮಾಟಿಸ್ಟ್. ಅವ್ರು ಹೇಗೆ ಅಂದರೆ, ಎಂಥವ್ರೂ ಬೇಕಾದ್ರೆ ಜಗಳ ಮಾಡ್ಕೊಂಡು ಗಂಡ ಹೆಂಡತಿ ಬರ್ತಾಯಿದ್ರೂ ಅವ್ರೂ ನಗಾಡಿಸಿ ಒಂದು ಮಾಡಿ ಕಳಿಸ್ತಾರೆ. ಹಿ ವಾಸ್ ಅ ಒರೇಟರ್. ಹಿ ಯೂಸ್ ಟು ಲವ್ ರೀಡಿಂಗ್ ಇಂಗ್ಲೀಷ್ ಬುಕ್ಸ್. ಸೊ ಹಿ ವಾಸ್ ಅ ಮಲ್ಟಿ, ಏನು ಅಂದರೆ ಹಾಡು ಹೇಳೋದು, ಸ್ಕ್ರಿಪ್ಟ್ ಬರೆಯೋದು, ನಾಟಕ ಮಾಡಿಸೋದು, ಎವ್ರಿಥಿಂಗ್ ಯು ವುಡ್ ಡು ಆ ಟೈಮಲ್ಲಿ. ಹಿ ವಾಸ್ ಅ ವೆರಿ ಮಲ್ಟಿ ಟ್ಯಾಲೆಂಟೆಡ್. ಸೊ ನನಗೆ ಅವಾಗ ಹೇಳಿದಾಗ ನನಗೆ ಅಪ್ಪ ಕೇಳಿದೆ, ಸ್ಟಿಚಿಂಗ್ ಟೈಮ್ ಮಗನೇ, ನೀವು ಒಂದಿನ ನೀನು ದೊಡ್ಡ ಆಫೀಸರ್ ಆಗ್ಬೋದು, ಒಂದು ಮೀಟಿಂಗ್ ಹೋಗ್ತಾ ಇರ್ತೀಯ, ಅವಾಗ ನಿನ್ನೊಂದು ಬಟನ್ ಕಿತ್ಕೊಂಡು ಹೋಗುತ್ತೆ, ಬೆಳಗಿನ ಜಾವ ಯಾವ ಟೈಲರ್ ಉಟ್ಕೊಂಡು ಹೋಗ್ತೀಯ, ಯು ಹ್ಯಾವ್ ಟು ಡೂ ಯುವರ್ ಥಿಂಗ್ಸ್ ಆನ್ ಯುವರ್ ಓನ್. ಅದೇ 6ನೇ ಕ್ಲಾಸಲ್ಲಿ ಬಂದಾಗ ನನಗೆ ಸೈಕಲ್ ಶಾಪಿಗೆ ಹಾಕಿದ್ರು. ನಾನು ಕೇಳಿದೆ, ಅಪ್ಪ ಎಲ್ಲರೂ ಕ್ರಿಕೆಟ್ ಆಡ್ತಾರೆ, ನಾನು ಕ್ರಿಕೆಟ್ ಬೇಕಾದ್ರೆ ನೀನು ಸಂಜೆ ಹೋಗು, ಬೆಳಗ್ಗೆ ನೀನು ಇದಕ್ಕೆ ಅಲ್ಲಿ ಸೈಕಲ್ ಶಾಪಲ್ಲಿ ಹೋಗಿ ನನ್ನನ್ನು ಸೈಕಲ್ ಶಾಪಲ್ಲಿ ಕೆಲಸಕ್ಕೆ ಹಾಕಿ ನಾನು ಒರೆಸ್ಬೇಕು, ಬ್ಲೋ ಹೊಡಿಬೇಕು, ಆಮೇಲೆ ಆ ಕೆರೋಸಿನ್ ಇದರಲ್ಲಿ ಪಾರ್ಟ್ಸ್ ಎಲ್ಲ ಬಿಚ್ಚಿ ಹಾಕೋರು, ನಾನು ಅದನ್ನು ತೆಕ್ಕೊಡ್ಬೇಕು. ಅವ್ನು ಸ್ಪ್ಯಾನರ್ ದೇರೆ ನಾನು 10ನೇ ನಂಬರ್ ಕೊಡು, 8ನೇ ನಂಬರ್ ಕೊಡು, 6ನೇ ನಂಬರ್. ಸೊ ಐ ಲರ್ನ್ಟ್ ಬ್ಲೋ ಹೇಗೆ ಬಿಡೋದು, ಕ್ಲೀನ್ ಮಾಡೋದು, ಸ್ಪ್ರಾಕೆಟ್ ಹೋದರೆ ಹಾಕೋದೆಲ್ಲ, ಇದೆಲ್ಲ ಮುಗೀತು. ಆವಾಗ ನನಗೆ ಎವ್ರಿ ಡೇ 10 ಪೈಸಾ, ಒಂದು ತಿಂಗಳಿಗೆ 3 ರೂಪಾಯಿ ಬಂತು ನನಗೆ. ಸೊ ಐ ವಾಸ್ ವೆರಿ ಹ್ಯಾಪಿ. ಅದನ್ನು ನಂಗೆ ಎವ್ರಿ ಡೇ ಹಣ ಕೊಟ್ಟಾಗ ಎವ್ರಿ ಹಣ ಬಂದಾಗ ಐ ಹ್ಯಾವ್ ಟು ರೈಟ್ ಡೌನ್, ಇಷ್ಟು ಹಣ ಬಂದಿದೆ. ಒಂದು ಬುಕ್ ಕೊಡೋರು, ಸಣ್ಣದು ಅಕೌಂಟಿಂಗ್ ಬುಕ್, ಅದರಲ್ಲಿ ಬರಿಬೇಕಾಗಿತ್ತು. ಅದರಲ್ಲಿ ನಾನು ಬರೆದು ಹೇಳ್ಕೊಡೋರು, ಆಯಿತಾ, ಇದು ಅಕೌಂಟಿಂಗ್, ಡೇಟ್ ಹಾಕು, ಎಷ್ಟು ಬನ್ನಿ ಅಮೌಂಟು. ಸೊ ಐ ಶು ರೈಟ್ ಡೌನ್. ಅಟ್ ದ ಎಂಡ್ ಆಫ್ ದ ಆಲ್ ದಿಸ್ ಟ್ರೈನಿಂಗ್ ನನಗೆ ಆಗಿದ್ಮೇಲೆ ನಮ್ಮಪ್ಪ, ನನ್ನ ಅಪ್ಪನಿಗೆ ಹೇಳಿದೆ, ಅಪ್ಪ 3 ರೂಪಾಯಿ ಬಂದೆ. ವೆರಿ ಗುಡ್ ಕೀಪ್ ಇಟ್ ಅಪ್ ಅಂತ. ಆಮೇಲೆ ಕೇಳಿದ್ರು, ಇದನ್ನು ಲರ್ನಿಂಗ್ ಔಟ್ಕಮ್ ಏನು? ಫಾರ್ ಎವ್ರಿಥಿಂಗ್ ಯು ಶುಡ್ ಆಸ್ಕ್ ವಾಟ್ ಈಸ್ ದ ಲರ್ನಿಂಗ್ ಔಟ್ಕಮ್. ನಾನಂದೆ, ಅಪ್ಪ ಈಗ ನಾನು ಸೈಕಲ್ ಬಿಚ್ಚಿದ್ರೇನೂ ರೆಡಿ ಮಾಡ್ತೀನಿ. ವೆರಿ ಗುಡ್. ಐ ಜಸ್ಟ್ ವಾಂಟೆಡ್ ಯು ಟು ಅಂಡರ್ಸ್ಟ್ಯಾಂಡ್. ನೀನು ಒಂದಿನ ಇಂಜಿನಿಯರ್ ಆಗ್ಬೋದು. ನಿನ್ನ ಕೈಗೆ ಅವನವ್ರು ಸ್ಪ್ಯಾನರ್ ಕೊಟ್ಟರೆ ನೀನು ಲೆಫ್ಟಿಂದ ತಿರುಗಿಸ್ತೀಯೋ ರೈಟಿಂದ ತಿರುಗಿಸ್ತೀಯೋ? ನಾನು ಯೋಚಿಸಿದೆ, ಡ್ಯಾಡಿ ರೈಟಿಂದ ತಿರುಗಿಸೋದು, ಬಿಚ್ಚಬೇಕಾದ್ರೆ ಲೆಫ್ಟಿಂದ. ದಿಸ್ ಈಸ್ ವಾಟ್ ಐ ವಾಂಟೆಡ್ ಯು ಟು ಲರ್ನ್. ಆಲ್ ದಿಸ್ ಥಿಂಗ್ಸ್ ಐ ವಾಂಟೆಡ್ ಯು ಟು ಅಂಡರ್ಸ್ಟ್ಯಾಂಡ್. ಯಾಕಂದರೆ ಯು ಮೇ ಬಿ ಎ ಲರ್ನ್ಡ್ ಪರ್ಸನ್, ಇಫ್ ಯು ಡೋಂಟ್ ನೋ ಸ್ಕಿಲ್ಸ್ ಯು ವಿಲ್ ಬಿ ನೋ ವೇರ್. ಐ ವಾಂಟೆಡ್ ಯು ಟು ಇಂಪ್ರೂವ್ ಮೈ ಯುವರ್ ಸ್ಕಿಲ್ಸ್. ಸೊ ಸರ್ ವಾಸ್ ಬಿಯಾಂಡ್ ದ ಮೆಷರ್ಸ್. ಅಂದರೆ ಪೇರೆಂಟಿಂಗ್ ಇದ್ರಲ್ಲ, ಇವತ್ತು ನಾವೇನು ಮಾಸ್ಟರ್ ಕ್ಲಾಸ್ ಆನ್ ಸ್ಕಿಲ್ ಟ್ರೈನಿಂಗ್ ಅದು ಇದು ನೋಡ್ತೀವಿ, ಯು ವಾಸ್ ಪ್ರಾಕ್ಟಿಕಲಿ ಇಂಪ್ಲಿಮೆಂಟಿಂಗ್ ದಟ್ ಇನ್ ಯುವರ್ ಲೈಫ್. ಇಂಪ್ಲಿಮೆಂಟಿಂಗ್ ವಿತ್ ಅಸ್. ಆ್ಯಂಡ್ ಮೋರ್ ಓವರ್ ನೆಕ್ಸ್ಟ್ 7th ನಾನೊಂದು ಸೈಕಲ್ ಬೇಕು ಅಂತ ಭಾಳ ಗಲಾಟೆ ಮಾಡಿದ್ದೆ ಅಪ್ಪನಿಗೆ. ಯಾಕಂದರೆ ನನ್ನ ಫ್ರೆಂಡ್ಸ್ ಹೇಳಿದರು, ಎಲ್ಲರೂ ಸೈಕಲ್ ಅಂತ, ನೀನು ಸೈಕಲ್ ಅಂತ.
ನಾನು ಫ್ರೆಂಡ್ಸಿಗೆಲ್ಲ ಕೇಳಿದೆ, ಅವರು ದೇ ಗಾಟ್ ದೇರ್ ಸೈಕಲ್. ಯಾಕಂದರೆ ನಾವು ಅಲ್ಲಿ ಮೌಂಟೇನ್ ಸ್ಕೂಲಿಗೆ ಹೋಗಿದ್ದೆ. ನಮ್ಮ ಹತ್ರ ದೇರ್ ವಾಸ್ ಒನ್ ಸೈಕಲ್. ಬಟ್ ದೆನ್ ಈ ಟೋಲ್ಡ್ ಮೀ, ಸನ್, ಐ ಆಮ್ ಎ ಟೀಚರ್, ಡು ಯು ಥಿಂಕ್ ಐ ಗೆಟ್ ಟೂ ಮಚ್ ಮನಿ? ಅವಾಗ ಟೀಚರ್ಸ್ಗೆಲ್ಲ ಸಂಬಳ ಎಷ್ಟಿತ್ತು? 849 ರೂಪಾಯಿ. ಡು ಯು ಥಿಂಕ್ ದಟ್ ಮಚ್ ಮನಿ, ಕ್ಯಾನ್ ಐ ಗೆಟ್ ದಟ್ ಮಚ್ ಮನಿ ಟು ಅಫೋರ್ಡ್ ಎ ಸ್ಕೂಲ್? ಇಫ್ ಯು ವಾಂಟ್, ಐ ಕ್ಯಾನ್ ವರ್ಕ್ ಹಾರ್ಡ್ ಆ್ಯಂಡ್ ಅಫೋರ್ಡ್ ಯು. But remember, I have to work hard for that. I am ready to work hard. You don't get something without working for it. So then I cried 2-3 days. Then he said, come here, I'll give my salary. You write down in the salary. This is the salary. Every month ಏನು ಬರ್ತದೆ? 3 months I'll give you. You say me and show me, I'll get the vehicle. So I wrote, ಇಷ್ಟಪ್ಪ, ಫಸ್ಟು ಬಾಡಿಗೆ ಕೊಡಬೇಕು, ಮಿಲ್ಕ್, ಆಯಿತಾ, ಮನೆ ಜವಾಬ್ದಾರಿಗಳನ್ನು. ಸೊ ಐ ಹ್ಯಾವ್ ಟು ಡೂ ಆನ್ ಮೈ ಓನ್. ಆದರೆ ನಮ್ಮ ಅಪ್ಪ ಹೇಳೋರು, Did he really give that responsibility for ಯು ಟೇಕ್ ಮೀ, ಐ ಹ್ಯಾವ್ ಟು ಗೋ ಆ್ಯಂಡ್ ಪೇ. ಆದರೂ ನಂಗೆ ಖುಷಿತು, ಅಪ್ಪ ಇಷ್ಟು ಹಣ ಇದೆಲ್ಲಪ್ಪ ಅಂತ. ವೆರಿ ಗುಡ್. ತಿಂಗಳು ಮುಗ್ದಿಲ್ಲ ಮಗನೇ. just some days? ವೆಡ್ನೆಸ್ಡೇ ಅವಾಗೆಲ್ಲ ನಾವು ಸಂತೆಗೆ ಹೋಗ್ತಾಯಿದ್ದು. ವೆಡ್ನೆಸ್ಡೇ ಅಂದರೆ ಸ್ಯಾಂಡಿ ಡೇ, ಎಲ್ಲರೂ ಸಂತೆಗೆ ಹೋಗಿ ವೆಜಿಟೇಬಲ್ಲು ಅದು ಇದೆಲ್ಲ ತೊಗೊಳ್ಬೇಕು. ಬರೀಯಪ್ಪ ಎಷ್ಟಾಯಿತು ಇದು. ಆಮೇಲೆ ಎಗ್ ತರಬೇಕಾಗಿತ್ತು ವೀಕ್ಲಿಗೆ, ಎಗ್ ಅಥವಾ ನಾನ್ ವೆಜ್. ಒಂದು ಸಂಡೆಗೆ ಏನಾದ್ರು ನಾನ್ ವೆಜ್ ಇರೋದು ಎಲ್ಲ ಬರೀಬೇಕು. ಆಮೇಲೆ ತಿಂಗ್ಳಿಗೆ ಒಂದು ಸತಿ ರೇಷನ್ ತರಬೇಕಾಗಿತ್ತು ಅಂಗಡಿಗೆ. ಸೊ ಎವ್ರಿಥಿಂಗ್ ಅಂಡ್ ಬರ್ತಾ ಅಟ್ ದ ಎಂಡ್ ಆಮೇಲೆ ಏನಂದರೆ, ಎವ್ರಿ ಮಂತ್ ಯು ಹ್ಯಾವ್ ಟು ಸಿ ಒನ್ ಮೂವಿ, ಇಂಗ್ಲೀಷ್ ಮೂವಿ ನೋಡಲೇಬೇಕು. ಕನ್ನಡ ಮೂವಿ ನಾವು ನೋಡ್ತಾಯಿದ್ವಿ, ಡಾಕ್ಟರ್ ರಾಜ್ಕುಮಾರ್ ಅದು. ಬಟ್ ಇಂಗ್ಲೀಷ್ ಮೂವಿ ವಾಸ್ ಎ ಮಸ್ಟ್. ಯಾಕೆ ಅಂದರೆ, ಯು ಅಬ್ಸರ್ವ್ ಒನ್ ಇಂಗ್ಲೀಷ್ ಮೂವಿ, ಯು ವಿಲ್ ಲರ್ನ್ ನ್ಯೂ ಥಿಂಗ್ಸ್, ನ್ಯೂ ವರ್ಡ್ಸ್, ಲ್ಯಾಂಗ್ವೇಜ್. ಯು ವಿಲ್ ಹ್ಯಾವ್ ಎ ಹೋಲ್ಡನ್ ಲ್ಯಾಂಗ್ವೇಜ್. ಯಾವಾಗಲೂ ಹೇಳೋರು 3 ಲ್ಯಾಂಗ್ವೇಜಸ್ ಆರ್ ಇಂಪಾರ್ಟೆಂಟ್. ಒಂದು ಮದರ್ ಟಂಗ್, ಒಂದು ಇಂಗ್ಲೀಷ್, ಒಂದು ನ್ಯಾಷನಲ್ ಲ್ಯಾಂಗ್ವೇಜ್. ಆವಾಗಲೇ ನಂಗೆ ಹೇಳ್ಕೊಟ್ಟಿದ್ದು. ಸೊ ಕನ್ನಡ ನಾವು ತುಂಬ ಚೆನ್ನಾಗಿ ಕಲಿತಾ ಇದ್ವು ಇಲ್ಲಿ ಸ್ಕೂಲಲ್ಲೇ. ನಮ್ಮ ಕನ್ನಡ ತುಂಬ ಚೆನ್ನಾಗಿ ಹೇಳ್ಕೊಡೋ. ಸೊ 3 ಲ್ಯಾಂಗ್ವೇಜಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಸೊ ಹೀಗೆ ನಾನು ಪಿಕ್ಚರ್ ಹೋಗ್ಬೇಕು. ಆಮೇಲೆ ಟೌನ್ ಕ್ಯಾಂಟೀನ್ ಹೋಗಿ ಮಸಾಲೆ ತಿನ್ನಲೇಬೇಕು. ಅವೆಲ್ಲ ಅಪ್ಪ ಬೇಡಪ್ಪ, ನೋ ಕಾಂಪ್ರಮೈಸ್. ನೀವು ಮಸಾಲೆ ತಿನ್ನಬೇಕು, ಒಂದು ಜಾಮೂನ್ ತಿನ್ನಬೇಕು, ಒಂದು ಹಾಲು, ಅದು ತಿನ್ನಲೇಬೇಕು, ಆಯಿತಾ. ತಿಂಗಳಲ್ಲಿ ಇನ್ನೊಂದು ಸತಿ ಇಲ್ಲಿ ಕೋಮಲ್ ವಿಲಾಸ್ ಅಂತ ಇತ್ತು, ಅಲ್ಲಿ ಇದು ನಿಮಗೆ ಜಿಲೇಬಿ ಮತ್ತು ಇದು ತಿನ್ನಲೇಬೇಕು. ಅದು ಜಿಲೇಬಿ ಮತ್ತು ವಡೆ ಮಾಡೋದು, ಅದು ತಿನ್ನಲೇಬೇಕು. ಸೊ ಹಿ ಹ್ಯಾಡ್ ಪರ್ಟಿಕ್ಯುಲರ್ ಥಿಂಗ್ಸ್. ಅಂದರೆ he ಆ್ಯಸ್ ಅ ಫಾದರ್ he ಮೇಡ್ ಯು, ಅಂದರೆ ಎಲ್ಲ ಥರದ ಎಕ್ಸ್ಪೀರಿಯನ್ಸ್ಗಳು ಕೊಟ್ಟು, ಜೊತೆಗೆ ಅಲ್ಲಲ್ಲೇ ರೆಟಾರಿಕ್ಸ್ ಹಾಕಿ ನಿಮಗೆ ಒಂದು ಅನಾಲಿಟಿಕಲ್ ಥಿಂಕಿಂಗ್ ಬರೋಂಗೆ ಮಾಡಿ he built you a person ಆ್ಯಸ್ ಅ ಪರ್ಸನ್. ಮತ್ತು ಸಂಡೇ ನಾವು ಚರ್ಚಿಗೆ ಹೋದರೆ ನಾವು ನಮಗೆ ಇಷ್ಟು ಕೊಡೋರು, ಒಂದು 4 ಅಣಿ, ವಿ ಹ್ಯಾವ್ ಟು ಗಿವ್ ಆ್ಯಸ್ ಅನ್ ಆರ್ಮ್ಸ್. ಹಾಕಲೇಬೇಕು. ಯಾಕೆ ಕೇಳೋರು? ದೇವ್ರು ಕೊಡೋದು ದೇವ್ರು ಕೊಡಬೇಕು, ಸರ್ಕಾರಕ್ಕೆ ಕೊಡೋದು ನಾವು ಸರ್ಕಾರಕ್ಕೆ ಕೊಡಬೇಕು. ಓಕೆ. ಆಮೇಲೆ ನಮ್ಮ ಸೇವಿಂಗಲ್ಲಿ ಯಾರಾದರೂ ಭಿಕ್ಷೆ ಬೇಡಕ್ಕೆ ಬಂದರೆ ಲಾಸ್ಟ್ ಹಣ ಇರ್ತದಲ್ಲ, ಅದರಲ್ಲಿ ಕೊಡಲೇಬೇಕು. ಯು ಹ್ಯಾವ್ ಟು ಚಾರಿಟಿ, ಯು ಹ್ಯಾವ್ ಟು ಡೂ ದ ಚಾರಿಟಿ. ಸೊ ಆಲ್ ದೀಸ್ ಥಿಂಗ್ಸ್ ಮಾಡಿದಾಗ ಇಟ್ ವಾಸ್ ಹಾರ್ಡ್ಲಿ ಏನೂ ಉಳಿತಾ ಇರಲಿಲ್ಲ. ನಾನು 2-3 ಮಂತ್ಸ್ ಮಾಡಿದೆ. ಅಪ್ಪ ಒಂದಿನ ಕರೆದ್ರು, ಬಾ ಮಗನೇ, ಈಗ ಹೇಳು ನಿಂಗೆ ಸೈಕಲ್ ಬೇಕಾ ಅಂತ. ಅಪ್ಪಂಗೆ ಗಟ್ಟಿ ಇಟ್ಕೊಂಡು ಹತ್ಬಿಟ್ಟೆ ನಾನು. ಅಪ್ಪ ನನಗೆ ಯಾವ ಕಾರಣಕ್ಕೂ ಸೈಕಲ್ ಬೇಡ ಅಂತ ಹತ್ಬಿಟ್ಟೆ. ಅಪ್ಪನ ಒಂದು ಶ್ರಮ ಯಾವ ಕಾರಣಕ್ಕೂ ಬೇಡ ಅಲ್ಲ. ಈಗ ನಾನು ನಿನಗೋಸ್ಕರ ಐ ವಿಲ್ ವರ್ಕ್ ಫಾರ್ ಯು ಬಿಕಾಸ್ ಯು ಅಂಡರ್ಸ್ಟ್ಯಾಂಡ್ ಯುವರ್ ಫಾದರ್ಸ್ ಡಿಫಿಕಲ್ಟೀಸ್. ಈಗ ನೀನು ನನ್ನ ಹೃದಯ ಗೆದ್ದಿದ್ಯಾ ಮಗನೇ, ನಾನು ನಿಂಗೆ ಫ್ರೀಯಾಗಿ ಕೊಟ್ಟಿದ್ರೆ ಅದಕ್ಕೆ ಬೆಲೆ ಇರಲಿ. ಐ ವಿಲ್ ವರ್ಕ್ ಹಾರ್ಡ್ ಆ್ಯಂಡ್ ಗೆಟ್ ಇಟ್ ಅಂತ. ನಾನು ಅತ್ತೆ ಬಿಟ್ಟೆ, ಬೇಡಪ್ಪ, ನಾನು ನಾಳೆ ಚೆಕ್ಲಿದ್ದೆ ಅದೇ ತೊಗೊಂಡು ಹೋಗ್ತೀನಿ, ನನಗೆ ಬೇಡ. ಸೊ ಅಕೌಂಟಿಂಗ್ ಐ ಲರ್ನ್ ಎವ್ರಿಥಿಂಗ್. ಸೊ ಹಾಗಾಗಿ ನಮ್ಮಪ್ಪ ನನ್ನ ಏನು 3 ತಿಂಗಳು ಹೇಳ್ಕೊಟ್ರು, 4ನೇ ತಿಂಗಳು ಇರೋದು. ಫ್ರಮ್ ದಟ್ ಡೇ ಆನ್ವರ್ಡ್ಸ್ ಐ ಟುಕ್ ಅಪ್ ದ ರೆಸ್ಪಾನ್ಸಿಬಿಲಿಟಿ. ಸೊ ಮೈ ಫಾದರ್ ಡಿಡ್ ಎವ್ರಿಥಿಂಗ್ ಈಸಿ ಫಾರ್ ಮಿ. ಸೊ ಹಿ ಈಸ್ ಎ ಗ್ರೇಟ್ ಫಾದರ್, ಐ ಕ್ಯಾನ್ ಟೆಲ್. ಹಾಗಾಗಿ ನಾನು ಹತ್ತಿದ್ದು, ಅಪ್ಪ ಈ ಲೋಕದಲ್ಲಿ ನನ್ನನ್ನು ಇಷ್ಟೆಲ್ಲ ಕಲಿಸಿ ಪ್ರೀತಿ ಮಾಡ್ತಾಯಿದ್ರು, ತೊಗೊಂಡೋಗ್ಬಿಟ್ರೆ ದೇವರೇ ನಾನು ಯಾರಿಗೆ ಅಪ್ಪ ಅಂತ ಕರೀಲಿ, ಯಾರು ಕರೆಯೋಕ್ಕಾಗುತ್ತೆ? ಈಗ ಇವತ್ತಿಂದ ನೀನೇ ನನ್ನ ಅಪ್ಪ ಆಗಬೇಕು, ನೀನೇ ನನ್ನನ್ನು ಎತ್ತಬೇಕು.
ನನಗೆ ಯಾರು ಹೆಲ್ಪ್ ಮಾಡ್ತಾರೆ, ಯಾರ ಹತ್ರ ಹೋಗಲಿ, ಯಾರ ಹತ್ರ ಕೇಳಲಿ. ಸೊ ಐ ಥ್ಯಾಂಕ್ ಗಾಡ್ ಫಾರ್ ಲಿಸ್ನಿಂಗ್ ಟು ಮೈ ಸ್ಮಾಲ್ ಹಂಬಲ್ ಪ್ರೇಯರ್, ಸಣ್ಣ ಪ್ರಾರ್ಥನೆ, ಆ್ಯಂಡ್ ಈಸ್ ಬ್ಲೆಸ್ ಮೀ ಟುಡೇ. ಅದಕ್ಕೆ ನಾನು ಯಾವಾಗಲೂ ದೇವ್ರಿಗೆ ಋಣಿಯಾಗಿರ್ತೀನಿ. ಐ ಥ್ಯಾಂಕ್ ಗಾಡ್ ಫಾರ್ ಹಿಸ್ ಗ್ರೇಸಸ್ ಆ್ಯಂಡ್ ಮರ್ಸೀಸ್. ಅಟ್ ದ ಸೇಮ್ ಟೈಮ್ I thank all the people who have helped me in my life, in my journey. And I thank my parents and our students who are doing well. Everything is a blessings for us. ಸೊ ಹಾಗಾಗಿ ನಮ್ಮಪ್ಪ ಹೇಳೋರು, ಸ್ಕೂಲ್ ಮಾಡಿದಾಗ ಮಗನೇ ಯಾರು ಸ್ಕೂಲ್ ಮಾಡ್ತಾಯಿದ್ದೀವಿ, 1981 ಈ ಶೋಡ್ ಮೀ, ತಂದೆ ತೀರೋಗೋಕ್ಕಿಂತ ಮುಂಚೆ ಈ ಶೋಡ್ ಇನ್ ಕೋಟೆಯಲ್ಲಿ ಒಂದು ಜಾಗ ತೋರಿಸಿದ್ರು. ಈಗ ಪ್ರಸ್ತುತವಾಗಿ ಇದು ಅದೆಲ್ಲ ಇಟ್ ವಾಸ್ ಸಮ್ ಡಿಫ್ರೆಂಟ್ ಪ್ಲೇಸ್. ವಿ ಆರ್ ಗೋಯಿಂಗ್ ಟು ಓಪನ್ ಅಪ್ ಎ ಸ್ಕೂಲ್. ಈ ಸ್ಕೂಲ್ ಹೆಂಗಿರ್ಬೇಕಂದ್ರೆ ಮಗನೇ, ಇಟ್ ಶುಡ್ ಸರ್ವ್ ದೋಸ್ ಹೂ ಆರ್ ಡೌನ್ ಟ್ರಾಡನ್. ಯಾರಿಗೆ ತಂದೆ ಇಲ್ದಲ್ಲ ಮಕ್ಕಳುಗಳಿಗೆ ನಾವು ಎಜುಕೇಷನ್ ಕೊಡಬೇಕು, ವಿಧವೆಯರ ಮಕ್ಕಳುಗಳಿಗೆ ಎಜುಕೇಷನ್ ಕೊಡಬೇಕು, ಯಾರಿಗೆ ಕಷ್ಟ ಇದೆ ಅವ್ರಿಗೆ ಸಹಾಯ ಮಾಡಬೇಕು. ವಿ ಶುಡ್ ಆ್ಯಂಡ್ ಡಿಸರ್ವಿಂಗ್ ಸ್ಟೂಡೆಂಟ್ಸ್, ಯಾರು ಚೆನ್ನಾಗಿ ಓದ್ತಾರೆ ಅಂಥವ್ರಿಗೂ ಮಾಡಬೇಕು. ಸೊ ದ್ಯಾಟ್ ವಾಸ್ ಹಿಸ್ ಡ್ರೀಮ್. ಸೊ ಡಿಸೆಂಬರ್ 1981 18th ಡಿಸೆಂಬರ್ ಅವರು ತೀರೋಗ್ಬಿಟ್ರು. ಅವ್ರ ಕನಸು ಹಂಗೆ ಉಳ್ಕೊಂಡ್ಬಿಡ್ತು. ಸೊ ಆವಾಗಿಂದ ವಿ ಸ್ಟಾರ್ಟೆಡ್ ಟು ವರ್ಕ್ ಹಾರ್ಡ್ ಆ್ಯಂಡ್ ಸ್ಟಡಿ, ಆ್ಯಂಡ್ ಲೈಫ್ ವಾಸ್ ವೆರಿ ನಾಟ್ ಸೋ ಈಸಿ. ಬಟ್ ಯುನೋ ಒಂದು 14 ವರ್ಷ ಮಗು ಎಷ್ಟು ತೊಗೊಳ್ಬೋದು ಹೇಳಿ ಈಗಲ್ಲಿ. ಸೊ ದ್ಯಾಟ್ ರೆಸ್ಪಾನ್ಸಿಬಿಲಿಟಿ ಫೆಲ್ ಆನ್ ಮೀ, ಆ್ಯಂಡ್ ಆಲ್ಸೋ ಮೈ ಮದರ್ ವರ್ಕ್ಡ್. ಮದರ್ ವಾಸ್ ಎ ಬಿಗ್ ಬ್ಯಾಕ್ ಸಪೋರ್ಟ್ ಫಾರ್ ಅಸ್. ನಮ್ಗೆ ಯಾವತ್ತೂ ಏನೂ ಕಮ್ಮಿ ಆಗೋಕ್ಕೆ ನೋಡಿಲ್ಲ. ಅಪ್ಪ ಒಂದು ಇಲ್ಲ ಅನ್ನೋದು ಬಿಟ್ಟರೆ ಅಮ್ಮ ಭಾಳ ಕಷ್ಟಪಟ್ಟಿದ್ದಾರೆ. ಸೊ ಐ ಥ್ಯಾಂಕ್ ಮೈ ಮದರ್ ಫಾರ್ ಅವರ್ ಸ್ಯಾಕ್ರಿಫೈಸಸ್ ಆ್ಯಂಡ್ ಮೈ ಫಾದರ್ ಫಾರ್ ಹಿಸ್ ಲವ್. ವೆರಿ ಡೀಪ್ಲಿ ಕನೆಕ್ಟೆಡ್ ಸ್ಟೋರಿ. ಅಂದರೆ ನಿಮ್ಮ ಪರ್ಸ್ನಲ್ ಬಹುಶಃ ಎಲ್ಲೂ ಎಕ್ಸ್ಪ್ಲೈನೂ ಮಾಡಿಲ್ಲ, ಇದು ಎಕ್ಸ್ಪ್ಲೈನ್ ಮಾಡುವಂಥ ವಿಷಯನೂ ಅಲ್ಲ. ಬಟ್ ಇವತ್ತು ನಿಮ್ಮ ತಂದೆಯವರನ್ನ ನೀವು ಜ್ಞಾಪನಿಸ್ಕೊಂಡ್ರಿ ಸರ್. ಲಿಟಲ್ ಒನ್ ಈಸ್ ಇನ್ grade 4, ಅವನಿಗೆ 10 years ಆಗುತ್ತೆ ಈಗ. ವಾಸ್ ದಿಸ್ ಅ ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್ ಅಂತ? ಹೌ ಡಿಡ್ ಯು ಬೋತ್ ಮೀಟ್? ಅವ್ರ ಸುತ್ತಮುತ್ತಲು ಯಾರೇ ಇದ್ದರೂ ತುಂಬ ಸಂತೋಷವಾಗಿರ್ತಾರೆ ಅನ್ನೋದು ಫಸ್ಟ್ ಮೊದಲನೇದಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಟ್ ವಾಸ್ ನಾಟ್ ಸೊ ಈಸಿ ಇಂಜಿನಿಯರ್ ಮಾಡಿ ಹೊರಗಡೆ ಕೆಲಸ ಮಾಡೋದು ಎಲ್ಲ. ನಾನೊಂದು ಸ್ಕೂಲ್ ಮಾಡಬೇಕು, ಎಷ್ಟೋ ಜನ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು. ಹೌ ಡಿಡ್ ಯು ಟೇಕ್ ದಟ್ ಡಿಸಿಷನ್? ಯಾರು ನಿಮಗೆ ಅವಾಯ್ಡ್ ಮಾಡಬೇಕು ಅಥವಾ ಯಾಕೆ ಇದನ್ನು ಹೈಯರ್ ಸ್ಟಡೀಸ್ ಪರ್ಸ್ಯೂ ಮಾಡಬೇಕು, ಆ ಥರ ಚಾಲೆಂಜಸ್ ಇತ್ತು? ಬರೋಣ ಕೂತ್ಕೊಳ್ಳೋಣ, ಇದರಲ್ಲಿ ಕೂತ್ಕೊಳ್ಳೋಣ. ಯಾರೋ ಪ್ರಿನ್ಸಿಪಲ್ ಚೇರಲ್ಲಿ ಕೂರ್ತಾರೆ.